ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗತ್ತೆ. ಅಂದರೆ ನನ್ನ ಮೊದಲನೇ ಹಂತದಿಂದ ನೀವೆಲ್ಲರೂ ಜೊತೆಯಲ್ಲಿದ್ದು ನಾನು ತಪ್ಪು ಮಾಡಿದಾಗ ಒಳ್ಳೆ 4 ಲೈನ್ಸ್ ಬರೆದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ಥರ ಹೊಸ ಹೊಸ ಪ್ರಯತ್ನಗಳಿಗೆ ನಮಗೆ ಸ್ಫೂರ್ತಿ ಆಗುತ್ತೆ. ಸೊ ನಿಮ್ಗಳೆಲ್ಲರ ಶಕ್ತಿಯಿಂದನೇ ನಾನು ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆ್ಯಕ್ಟರ್ ಆಗಿ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ದಾಗಲೇ ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು. ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿದನ ಮಗ. ನನ್ನ ತಂದೆ 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ಕೊಂಡ್ಬಂದಿದ್ದವರು. ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ, ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ ಒಂದಷ್ಟು ಹರ್ಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ತೊಗೊಂಡು ಹೋಗಲೇಬೇಕಾಗತ್ತೆ. ಕಲಾವಿದನಾಗಿ ನಾವು ಪೇಮೆಂಟ್ ತೊಗೊತೀವಿ, ಆ್ಯಕ್ಟ್ ಮಾಡ್ತೀವಿ, ಅದೆಲ್ಲ ಮುಗೀತು. ದೆನ್ ವಾಟ್ ನೆಕ್ಸ್ಟ್? ನಮ್ಮ ಸಿನಿಮಾಗಳನ್ನ ನಾವು ಮಾಡ್ಕೊಬೇಕಲ್ಲ. ನಮ್ಮ ಮೈಂಡ್ ಸೆಟ್ ಇರೋವಂಥ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೆಲಿಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ. ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಹುಟ್ಟಾಕಿದ್ದು, ಬಾಂಡ್ ಸಾಲೋ ಕಂಪ್ನಿ ಅಂತ. ಸೊ ಈ ಕಂಪ್ನಿ 2 ಇಯರ್ಸ್ ಬ್ಯಾಕಿಂದನೇ ಆಪ್ರೇಷನ್ಸ್ ನಡೀತಾ ಇತ್ತು. ಆ್ಯಂಡ್ ಈ ಕಂಪ್ನೀಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ, ತುಂಬ ಒಳ್ಳೊಳ್ಳೆ ಟೀಮ್ಗಳಿದೆ, ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಿದೆ. ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಝೀರೋ ಸ್ಕ್ರ್ಯಾಚಿಂದ ವರ್ಕ್ ಮಾಡಿದ್ದೀವಿ. ಆಲ್ರೆಡಿ ನನ್ನ ಹತ್ರ 4 ಒಳ್ಳೊಳ್ಳೆ ಕತೆಗಳಿದೆ. ಆ್ಯಂಡ್ ವೈ ಜಾವಾ, ದೆನ್ ವೈ ಚಕ್ರಿ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ, ನನ್ನ ಬಿಚ್ಚುಗತ್ತಿ ಸಿನಿಮಾಯಿಂದನೂ ಬ್ಯಾಕ್ ಬೋನಾಗಿ ನಿಂತಿದ್ದಾರೆ ನನಗೆ ಚಕ್ರಿ ಅಣ್ಣ. ದೆನ್ ಪ್ರೆಸ್ಸಲ್ಲಾಗಿರ್ಬೋದು, ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಾಗಿರ್ಬೋದು, ಯಾವುದೇ ಆಗಲಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮಿಬ್ಬರದ್ದು ರಿಲೇಷನ್ ಒಂದು 5-6 ವರ್ಷದ ಹಳೇ ರಿಲೇಷನ್ನು. ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಒಪ್ಕೊಂಡಾಗ, ನೀನು ಈ ಥರ ಅಲ್ಲ ಕತೆ ಮಾಡಬೇಕು, ನೀನು ಬೇರೆ ಥರದ್ದು ಮಾಡಬೇಕು, ಒಂದು ಕಂಟೆಂಟ್ ಕತೆ ಮಾಡಬೇಕು, ಆ ಥರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಬರ್ತಾಯಿದ್ರು. ಈ ಕತೆನ ನಾನು ಒಂದು 2 ಇಯರ್ಸ್ ಬ್ಯಾಕ್ ಹಿಂದೆ ಕೇಳಿದ್ದು. ಇದು ಆ್ಯಕ್ಚುಲಿ ಇದೊಂಥರ ಹಾಂಟಿಂಗ್ ಕತೆ. ಇದು ಅಂದರೆ ತುಂಬ ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಘಟನೆ ನಡೆದಿದೆ, ಅದು ಗೊತ್ತಿಲ್ಲ. ಒಂದು 80ಸಲ್ಲಿ ನಡೆದಿರೋವಂಥ ಒಂದು ಘಟನೆ ಇದು. ಸೊ ತುಂಬ ಹಾಂಟ್ ಮಾಡುತ್ತೆ ಆ ಘಟನೆ. ಚಲನಚಿತ್ರ ರಂಗದಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂದರೆ ಅದು ಹೊರಗಡೆ ಅವ್ರಿಗೆ ತುಂಬ ಹೊಸ ವಿಷಯ. ಸೊ ಇದು ನನಗೆ ತುಂಬ ನಾವು ಮಾಡಬೇಕಲ್ಲ ಅನ್ನಿಸ್ತು. ದೆನ್ ತುಂಬ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು, ನನ್ನ ಹೆಸರು ಹಾಕೊಬೇಕು ಅನ್ನೋದು ಎಲ್ಲೂ ಇಲ್ಲ. ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಾನು ಪ್ರೊಡ್ಯೂಸ್ ಬೈ ಬಾಂಡ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು. ಸೊ ಈ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ. ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ, ಈ ಬ್ಯಾನರಲ್ಲಿ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ಆ ಕತೆಗೆ ಯಾರ್ಯಾರು ಸೂಟ್ ಆಗ್ತಾರೆ ಆ ಥರದ್ದು ಎಲ್ಲರನ್ನೂ ಹಾಕ್ಕೊಂಡು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು. ದೆನ್ ರಾಗಿಣಿ ಮ್ಯಾಮ್ 2 ಇಯರ್ಸಿಂದನೂ ಜೊತೆಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಾವಿಬ್ಬರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ಥರ ಸಿನಿಮಾ ಮಾಡ್ಬೋದು, ಯಾವ ಸ್ಕ್ರಿಪ್ಟ್ ಮಾಡ್ಬೋದು, ಆ್ಯಕ್ಚುಲಿ ನಮಗೆ ಬೇರೆ ಬೇರೆ ಕತೆಗಳು ಬಂತು. ಸೊ ತುಂಬ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಕತೆ ಅಲ್ಲ, ಬೇರೆ ಯಾವುದೋ ಕತೆಗೆ ನಾವೆಲ್ಲ 3 ಜನನೂ ಸೇರಿದ್ದು ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ಪು. ಈ ಸಿನಿಮಾ ಆದಮೇಲೆ ಅದನ್ನು ಮಾಡಬೇಕು ಅಂತಿದ್ದೀವಿ. ನಮ್ಮನ್ನು ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದರೆ ಅವ್ರನ್ನ ನಾವು ಬೇರೆ ಥರ ಹಾಕೊಳಕ್ಕಾಗಲ್ಲ, ಅಂದರೆ ಬೇರೆ ಥರ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದು ಪ್ರಾಪರಾಗಿರೋದು ಒಂದು ಕಂಟೆಂಟ್ನೇ ಹೊಡಿಬೇಕು ನಾವು ಹೊಡೆದ್ರೆ. ಸೊ ಪ್ರಾಪರಾಗಿ ಒಂದು ತುಂಬ ಬೇರೆ ಥರದೇ ರೈಟಿಂಗ್ ಇರುವಂಥ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ. ತುಂಬ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಒಂದು ಸ್ಪೆಷಲ್ ದಿನ ಅಂತಲೂ ಹೇಳ್ಬೋದು, ತುಂಬ ಖುಷಿಯಾಗಿರೋಂಥ ಒಂದು ದಿನವೂ ಹೇಳ್ಬೋದು. ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಟ್ಟದಲ್ಲಿ ಲಾಂಚ್ ಆಗುತ್ತೆ, ಈ ಒಂದು ಟೈಟಲ್ ಆಗಲಿ, ಒಂದು ಬ್ಯಾನರ್ ಆಗಲಿ, ತುಂಬಾ ಖುಷಿ ಆಗ್ತಿದೆ. ಟು ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು, I think that he's one of the most hardworking people that I have seen and met in a really long time. ಅಂದರೆ ಒಂದು ಆ್ಯಕ್ಟರ್ ಆಗಬೇಕು ಅಂದರೆ ಸ್ಟಾರ್ ಬೇರೆ, ಲಕ್ ಬೇರೆ, ಟೈಮಿಂಗ್ ಅದೆಲ್ಲ ಅಫ್ಕೋರ್ಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಟ್ ಒಂದು ಸ್ಟಾರ್ಡಮ್ ರೀಚ್ ಆಗೋದು ಇಸ್ ಅ ವೆರಿ ಮೊಮೆಂಟರಿ ಥಿಂಗ್. ಬಟ್ ಮೇಂಟೈನಿಂಗ್ ದ್ಯಾಟ್ ಹೋಲ್ ಸ್ಟಾರ್ ಎಬಿಲಿಟಿ, ಟ್ರ್ಯಾಕ್ಷನ್ ಅಬೌಟ್ ಯೋರ್ ಸೆಲ್ಫ್ ಇಸ್ ಸಮಥಿಂಗ್ ದಟ್ ರಿಯಲಿ ಮ್ಯಾಟರ್ಸ್. ಆ್ಯಂಡ್ ಅದಕ್ಕಂತ ಅದ್ರ ಹಿಂದೆ ತುಂಬಾ ಸ್ಟ್ರಗಲ್ಸ್ ಇದೆ, ಅದ್ರ ಹಿಂದೆ ತುಂಬಾ ಕಷ್ಟ ಇದೆ, ಅದ್ರ ಹಿಂದೆ ತುಂಬ ಶ್ರಮ ಇದೆ. ಆ್ಯಂಡ್ ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತು ಇಟ್ಸ್ ನಾಟ್ ಅ ಒನ್ ಡೇ ಜಾಬ್ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಇವತ್ತು ದಿಸ್ ಇಸ್ ಮೈ 15th ಇಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ನಾನು ಎಲ್ಲ ಥರದ್ದು ಸ್ಟ್ರಗಲ್ಸ್, ಎಲ್ಲ ಥರದ್ದು ಪಾಸಿಟಿವ್ಸ್, ನೆಗೆಟಿವ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಸೊ ವೆನ್ ಐ ಲುಕ್ ಎಟ್ ಹಿಮ್ ಆ್ಯಸ್ ಅನ್ ಆ್ಯಕ್ಟರ್, ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್
he has a never letting go and never giving up spirit. So all the best ನಿಮಗೆ ಒಳ್ಳೆಯದಾಗಲಿ. ಇವತ್ತು ನಿಮ್ಮ barn swallow is a very special bird for people who don't know, and it has a very intense meaning. It's that bird that never gives up, has a leading power, and has a lot of positivity and believes in growth. So I don't think he knew about it initially. And ನನಗೆ ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್ ಆರ್ದನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ರಾಜ್ವರ್ಧನ್ ಆಸ್ ಆಲ್ವೇಸ್. And when we discussed it initially, it's just something that came to him when we had a conversation about this, Alva. And then I think it's coincidence how this bird in this name has come into play in your life and how your characteristics are matching with that. So now discussion ಮಾಡಿದಾಗ I'm like, it's a very interesting name, and ಈ ಥರ ಯೂಶ್ವಲ್ ಆಗಿ it pertains to a lot of positivity anta. So I'm wishing you all the best. And of course ಜಾವಾ ಅವ್ರು ಹೇಳಿದಾಗೆ ನಾವು ಮೀಟ್ ಮಾಡಿದ್ದು 3 ಜನ ಒಂದು ತುಂಬಾ ಬೇರೆ ರೀತಿಯಾದ ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು. ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಈ ಟೋಲ್ಡ್ ಮೀ, ನೀವು ಮೇಲ್ಕೋಟೆಯಿಂದ ಡೆಲ್ಲಿ ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ, ನಡ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ? ಆಸ್ ಲೈಕ್, ಏನು ಮಾತಾಡ್ತಿದ್ದೀರಾ ನೀವು ಐ ನೋ ದಟ್ ಯು ಹ್ಯಾವ್ ಅ ವೆರಿ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರಾಸೆಸ್, ಆದ್ರೂ ಏನೋ ಇದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಯಾಕಂದರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗುತ್ತೆ ನಿಮ್ಮೆಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟನ್ ಫಾರ್ ಮೀ. ಆ್ಯಂಡ್ ಯಾರ್ಯಾರು ನನಗೆ ತುಂಬ ಹತ್ತಿರದಿಂದ ನೋಡಿರೋರು ಅವ್ರಿಗೆಲ್ಲರೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ. ಐ ಹ್ಯಾವ್ ಸೀನ್ ಪಾಸಿಟಿವ್ಸ್, ನೆಗೆಟಿವ್ಸ್, ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ದರ್ಸ್ ಅ ಲಾಟ್ ಆಫ್ ರಿಲೇಟಬಿಲಿಟಿ ಟು ಮೈ ಪರ್ಸನಲ್ ಕ್ಯಾರೆಕ್ಟರ್ ಆ್ಯಂಡ್ ದ ಕ್ಯಾರೆಕ್ಟರ್ ಆಫ್ ದ ಫಿಲ್ಮ್. ಸೊ ಥ್ಯಾಂಕ್ ಯು ಸೋ ಮಚ್ ಚಕ್ರವರ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್ ರಾಜವರ್ಧನ್. ಐ ಆಮ್ ಟ್ರೂಲಿ ಆನರ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಅ ಫ್ಯಾಂಟಾಸ್ಟಿಕ್ ಜರ್ನಿ ಟುಗೆದರ್. ಮತ್ತೆ ಎಲ್ಲ ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪೇಷನ್ಸ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಎಲ್ರಿಗೂ ಇಲ್ಲ ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ಸ್ವಾಗತ. ಮೊದಲೇ ಇವರಿಬ್ಬರು ಮಾತಾಡ್ಬಿಟ್ಟು ಬಚಾವಾಗ್ಬಿಟ್ರು. ನಾನು ಮಾತಾಡಿದ ಮೇಲೆ ಆಗಿದ್ರೆ ಕಷ್ಟ ಆಗಿರೋದು. ಈಗ ರಾಜವರ್ಧನ್ ಅವ್ರಿಗೆ ನನಗೆ ರಾಜು ಒಂದು ಅದು ರೂಢಿ. ರಾಜವರ್ಧನ್ ಅನ್ನೋದೇ ಒಂಥರ ನನಗೆ ದೊಡ್ಡವ್ರನ್ನ ಕರೆದೊಂದು ಫೀಲಿಂಗ್ ಬರುತ್ತೆ. ಜಯನಗರದವರು ನಮ್ಮ ದೊಡ್ಡವರು ಬಾಸ್ನ ಕರೆದಂಗೆ ಫೀಲಿಂಗ್ ಬರುತ್ತೆ. ಇದುವರೆಗೂ ಹೇಳ್ತಾ ಇದ್ದೆ ಅವ್ರಿಗೆ ಯಾವಾಗಲೂ ನಟರಾಗಿದ್ದರು, 4 ಸಿನಿಮಾ ಹೀರೋ ಅವರು, ಒಬ್ಬರು ಸ್ಟಾರು. ಅವ್ರ ತಂದೆ ಕೂಡ 40-45 ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಒಬ್ಬ ಹೀರೋ ಅಂದರೆ ಮೇಕಪ್ ಕೊಡೋಕೆ ಇಬ್ಬರು ಇರ್ತಾರೆ, ಕಾಸ್ಟ್ಯೂಮ್ಸ್ ಕೊಡೋಕೆ ಒಂದಿಬ್ಬರು ಇರ್ತಾರೆ, ಊಟ ಕೊಡೋಕೆ ಒಂದಿಬ್ಬರು ಇರ್ತಾರೆ. ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ. ಒಂದು ಪ್ಯಾಂಪರಿಂಗ್ ಕಿಟ್ಸ್ ಥರ ಅವ್ರನ್ನೆಲ್ಲ ನೋಡ್ಕೋತಾರೆ. ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ ಈಗ. ಅವ್ರು ಕೊಡಬೇಕು ಬೇರೆಯವ್ರಿಗೆ ಮೇಕಪ್ಪು, ಅವರು ಗಾಡಿ ಕಳಿಸ್ಬೇಕು, ಅವರು ಕ್ಯಾಮ್ರಾ ತರಿಸ್ಬೇಕು, ಎಲ್ಲದನ್ನು ಅವ್ರು ಮಾಡಬೇಕು. ಈ ಶಿಫ್ಟ್ ಇದೆಯಲ್ಲ, ಈ ರೂಪಾಂತರ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಟ್ರಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು, ಡೈರೆಕ್ಟರ್ಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನು 1%ಇಂದ 100% ಮಾಡುತ್ತೆ. ನಿಜಕ್ಕೂ ಹೇಳ್ತೀನಿ, ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು, ದೊಡ್ಡ ದೊಡ್ಡ ನಿರ್ಮಾಪಕರುಗಳು, ನಿರ್ದೇಶಕರ ಜೊತೆ, ಆರ್ಟಿಸ್ಟ್ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು, ಭಾರತೀಯ ಚಿತ್ರರಂಗನ ಇಲ್ಲಿ ತನಕ ಎಳ್ಕೊಂಡ್ಬಂದಿದ್ದಾರೆ ಅಂದರೆ ತುಂಬ ಜವಾಬ್ದಾರಿ ಇರುತ್ತೆ. ಅದು ತುಂಬ ಗಹನವಾಗಿ ತೊಗೊಂಡೋಗುವಂಥ ವಿಷಯ. ಯಶ್ ಚೋಪ್ರಾ ಅವ್ರ ಒಂದು ಮಾತು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಈ ನಿರ್ಮಾಪಕರುಗಳ ಬಗ್ಗೆ. ಯಾಕೆ ನನ್ನ ಸ್ನೇಹಿತ, ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬ ಆ ಮಾತು ಸದಾ ನಂಗೆ ನೆನಪಿಗೆ ಬರುತ್ತೆ. ಯಾವನಿಗೆ ಜೂಜಾಡೋನು ಇರ್ತಾನಲ್ಲ, ಅವನಿಗೆ ತನ್ನ ಮೇಲೆ ತನಗೆ ನಂಬಿಕೆ ಜಾಸ್ತಿ ಅಂತ. ಆ ಜೂಜಾಡೋನಿಗೊಂದು ಗಟ್ಸ್ ಇರುತ್ತೆ, ನಂಬಿಕೆ ಇರುತ್ತೆ. ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನು ಪ್ರೊಡ್ಯೂಸರ್ ಆಗಬೇಕು ಅಂತ. ಆಲ್ ದ ಬೆಸ್ಟ್ ರಾಜು, ಎಂಟರ್ ಟು ದಿಸ್ ವರ್ಲ್ಡ್. ಯಾಕಂದರೆ ನಿರ್ಮಾಪಕರಾಗಿದ್ದಾರೆ. ಬಾರ್ನ್ ಸ್ವಲೋ ಅಂತ ಹೆಸರಿಟ್ಟಾಗ ನಾನು ಇದು ಯಾಕಿದು ಅಂತ ಹುಡುಕ್ತೆ ಅದ್ರ ಬಗ್ಗೆ ಸ್ವಲ್ಪ. ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈಯಾಗಿ ಬೆಳೆಸುವಂಥ ಒಂದು ಹಕ್ಕಿ. ಅದು 12 ವರ್ಷಕ್ಕೊಂದ್ಸಲ ಅದರ ಬ್ರೀಡನ್ನು ಪ್ರೊಡಕ್ಟ್ ಮಾಡುತ್ತೆ, ವಿದೇಶಿ ಹಕ್ಕಿ. ಈಗ ಮೆಟ್ಟೂರು ಕಡೆ ಎಲ್ಲ ತುಂಬ ಇದೆ. ಅದು ಹೋಗಿ ಹೆಸರನ್ನ ಅಂಥದ್ದು ಇಟ್ಟಿದ್ದಾರೆ. ಯುದ್ಧಕ್ಕೆ ಬೆಳೆಸುವಂಥ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿಯನ್ನು ಇಟ್ಕೊಂಡು ಹೊರಟಿದ್ದಾರೆ. ಆ ಹಕ್ಕಿ ಜೊತೆ ಜರ್ನಿ ಚೆನ್ನಾಗಿರಲಿ, ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು, ಕನ್ನಡ ಚಿತ್ರರಂಗಕ್ಕೆ
ಈ ಥರ ಅವ್ರ ಜೊತೆ ಒಂದು ತಂಡ ಇದೆ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ರಾಜವರ್ಧನ್ ಅವ್ರೊಬ್ಬರೇ ಬಿಟ್ಟಿಲ್ಲ, ಅವ್ರ ಫ್ರೆಂಡು. ಈಗ ಸಚಿನ್ ಅವ್ರು ಇರ್ಬೋದು, ಇಲಿಯಾಸ್ ಅವ್ರು ಇರ್ಬೋದು, ನಾನಿರ್ಬೋದು, ಇನ್ನೂ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಮುಂದೆ ಮುಂದೆ ಗೊತ್ತಾಗ್ತಾರೆ. ಒಂದು ತಂಡ, ಒಳ್ಳೆ ಸ್ನೇಹಿತರ ತಂಡ, ಅಭಿರುಚಿ ಇರೋರ ತಂಡ ಬೆನ್ನ ಹಿಂದೆ ಇದೆ. ಒಂದು ಪ್ಯಾಷನ್ ಇರೋರು ಬೆನ್ನ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟೋ, ಮಾರ್ಕೆಟಿಂಗೋ, ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೇಕೋ, ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇದುವರೆಗೂ ನನಗೆ ಗೊತ್ತಾಗಿದೆ. ಅಷ್ಟು ಭರವಸೆ ಬಂದಿದ್ದರಿಂದ ಎಲ್ಲರೂ ಸೇರಿ ಕೈ ಹಾಕಿದ್ವಿ. ಸೊ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ, ಚಿತ್ರರಂಗದ ಪರವಾಗಿ, ನಿರ್ಮಾಣಕ್ಕೆ ಕೈ ಹಾಕಿರೋದ್ರಿಂದ ಅದು ಅವ್ರ ತಂದೆಯವರ ಕನಸು. ರಾಜವರ್ಧನ್ ಫಸ್ಟ್ ನೀವು ಆ್ಯಕ್ಟ್ ಮಾಡಿದ್ದು ಗೊತ್ತಾ ನಿಮಗೆ? ಎಲ್ಲ ಆ್ಯಕ್ಟ್ ಮಾಡಿದ್ದೀರಾ ಅಂತ? ಇದನ್ನು ಇಲ್ಲೇ ಹೇಳಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಹೇಳಿಲ್ಲ ಅದನ್ನು. ನಿಮ್ಮ ತಂದೆಯವರು ನನಗೊಂದು ಇಂಟರ್ವ್ಯೂಗೆ ಬಂದಿದ್ದರು. ನಿಮ್ಮ ತಂದೆ ಪ್ರೊಡಕ್ಷನಲ್ಲಿ ನೀವು ತೊಟ್ಲಲ್ಲಿದ್ದಾಗ ಆ್ಯಕ್ಟ್ ಮಾಡಿಸಿದ್ದಾರೆ. ಆ ಫೋಟೋ ನನ್ನ ಹತ್ರ ಇದೆ. ತೊಟ್ಲಲ್ಲಿದ್ದಾಗ ಇವ್ರ ತಂದೆ ಆ್ಯಕ್ಟ್ ಮಾಡಿಸಿದ್ದಾರೆ. ಅಂದರೆ ಅವ್ರ ತಂದೆ ಕನಸದು ಥಿಯೇಟ್ರಿಂದ ಬಂದು ರಂಗಭೂಮಿಯ ಹಿನ್ನೆಲೆ ಇರೋರು. ಅದು ರಂಗಭೂಮಿ ಅನ್ನೋದೇ ಅದೊಂದು ದೊಡ್ಡ ಚಂಡ ಮದ್ದಲೆ. ಅದು ಅಲ್ಲಿಂದ ಬಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ, ನೂರಾರು ಸಿನಿಮಾಗಳಲ್ಲಿ ಮಾಡಿ, ಇವತ್ತು ಅವ್ರ ತಂದೆಗೆ ತಾಯಿಗೆ ಅದೆಷ್ಟು ಸಂತೋಷ ಆಗ್ತಾ ಇರ್ಬೋದು. ತನ್ನ ಮಗ ಪ್ರೊಡಕ್ಷನ್ ಕಂಪನಿ ಮಾಡ್ತಾ ಇದ್ದಾರೆ, 4-6 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ, ನಿರ್ಮಾಪಕರಿಗೆ ಶಿರಸಾಷ್ಟಾಂಗ ಧನ್ಯವಾದಗಳು. ನಿರ್ಮಾಪಕರಾಗಿ ಈಗ ಜಾವಾ ವಿಷಯಕ್ಕೆ ಬರೋದಾದರೆ, ರಾಜವರ್ಧನ್ ಅವ್ರಿಗೆ ನಾನು 2 ಕತೆ ಹೇಳಿದ್ದೆ. ಅದು ಬಂದ್ಬಿಡುತ್ತೆ. 2 ಕತೆ ಹೇಳಿದ್ದೆ. ನಾವು 5-6 ವರ್ಷಗಳಿಂದ ಸ್ನೇಹಿತರು. ಹೆಂಗೆ ಸ್ನೇಹ ಆಯಿತು, ಯಾಕೆ ಸ್ನೇಹ ಮುಂದುವರಿತು ಅನ್ನೋದನ್ನು ನಾನಿಲ್ಲಿ ಹೇಳಬಾರ್ದು, ಯಾಕಂದರೆ ಸೆನ್ಸಾರಲ್ಲಿ ತೊಂದರೆ ಆಗುತ್ತೆ. ಅದು ಸಾರ್ವಜನಿಕ ಮಾಧ್ಯಮಗಳಲ್ಲಿ ಆ ಥರದ್ದು ಒಂದು ಬಾಂಧವ್ಯ ನಮ್ಮದು. ಒಂದು ಪುರಾತನ ಸ್ನೇಹಿತರ ಥರ, ಪ್ರಾಚೀನ ಕಾಲದ ಗೆಳೆಯರ ಥರ ಈ 5 ವರ್ಷದಲ್ಲಿ ಇಬ್ಬರು ಆಗೋದ್ವಿ. ಒಂದು ಸಲಿಗೆ, ಇಬ್ಬರ ನಡುವೆನೂ ಒಂದು ಸಲಿಗೆ, ಒಂದು ನಂಬಿಕೆ ಬಂತು. ಹಾಗಾಗಿ 2 ಕಥೆಗಳನ್ನು ಅವ್ರಿಗೆ ಹೇಳಿದೆ. ಅವರು ಒಂದು ಮಗು ಥರ ಕ್ಯಾರೆಕ್ಟರ್ ಅದು. ಅದು ಹೆಂಗೆ ಬಿಚ್ಚುಗತ್ತಿ, ಭರಮಣ್ಣ ನಾಯಕ ಕತ್ತಿ ಎಲ್ಲ ಹಿಡ್ಕೊಂಡು ಬರುತ್ತೋ, ವೈಯಕ್ತಿಕವಾಗಿ ಅದು ಒಂದು ಮಗು ಥರ. ಈ 2 ಕತೆ ನಂಗೆ ಬೇಕು. ಈ ಬಿಸ್ಕೆಟ್ ಕೊಟ್ಟರೆ ಮಾರಿಗೋಲ್ಡ್ ಬೇಕಾ, ಈ ನಿಂಗೆ 2 ನಂಗೆ ಬೇಕು, ಇದನ್ನ ಯಾರು ಹೇಳ್ಬೇಡಿ. ವಾರಕ್ಕೊಂದ್ಸಲ ಫೋನ್ ಮಾಡೋದು, ಈ ಕತೆ ನೀವು ಯಾರಿಗೂ ಹೇಳ್ತಲ್ಲ ತಾನೆ? ಇಲ್ಲ, ನಾನೇ ಮರ್ತು ಬಿಟ್ಟಿದ್ದೀನಿ ರಾಜು, ಬಿಟ್ಬಿಡಿ, ನಾನು ಇದನ್ನು ಯಾರಿಗೂ ಹೇಳಲ್ಲ. ಮತ್ತೆ ಬಂದರು, ಒಂದು ಲಾಸ್ಟ್ ಇಯರ್ ಬಂದ್ಬಿಟ್ಟು ಇಲ್ಲ ಫಸ್ಟ್ ನಾವು ಈ ಕತೆ ಮಾಡೋಣ, ಅದಾದ ನಂತರ ಆ ಕತೆಗೆ ಮುಂದುವರೋಣ. ಯಾಕಂದರೆ ಅದು ತುಂಬ ದೊಡ್ಡ ಕ್ಯಾನ್ವಾಸ್ ಬೇಕು, ತುಂಬ ದೊಡ್ಡ ಎಕ್ಸ್ಪೆರಿಮೆಂಟ್, ಅದು ತುಂಬ ದುಡ್ಡು ಖರ್ಚಾಗುತ್ತೆ. ಆಮೇಲೆ ನನಗೂ ತುಂಬ ಪ್ರಿಪರೇಷನ್ ಬೇಕು, ಆರ್ಟಿಸ್ಟ್ಗಳೆಲ್ಲ ಬೇರೆ ಥರ ಬರ್ತಾರೆ ಅಂತ. ಸೊ ಈ ಕತೆನ ಕೂತು ಫೈನಲ್ ಮಾಡಿದ್ವಿ, ಕ್ಯಾರೆಕ್ಟರೈಸೇಷನ್ಗಳೆಲ್ಲ ಮಾಡಿ ಮುಗಿಸಿದ್ವಿ. ಮುಗಿಸಿದ್ಮೇಲೆ ಇದರೊಳಗೆ ನಾಯಕಿ ಪಾತ್ರ ಬರುತ್ತೆ. ಇದು ವಿಲನ್ನ, ಹೀರೋಯಿನ್ನ, ಇದೇನು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಬೇರೆ ಥರ ಒಂದು ಡಿಸೈನ್ ಆಗಿದೆ, ಇದನ್ನು ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು. 1 ವರ್ಷದ ಹಿಂದೆ ಇದನ್ನು ಕೇಳಿದ್ರು ಅವರು, ತಗಣಿಯವರೇ. ಇದನ್ನು ಕೇಳಿದ್ಮೇಲೆ ನಾನು ಹೌದಲ್ವಾ, ಇದನ್ನು ಯಾರು ಹೇಳೋದು? ಹೋದರೆ ನನಗೆ ಬಹುಶಃ ಈ ಪಾತ್ರ ಯಾರಿಗಾರ ಹೇಳಿದ್ರೆ ನನಗೆ ಅವ್ರು ಹೊಡಿಬೋದು. ಹೀರೋಯಿನ್ಗಳು ಇಂಗ್ಲೀಷಲ್ಲಿ ಬೈತಾರೆ, ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಬೈಸ್ಕೊಂಡು ನಾನು ಬರ್ಬೋದು. ಇದು ಈ ಥರ ಇದೆ ಎಕ್ಸ್ಪೆರಿಮೆಂಟು. ಈಗ ನಾನು ಯಾರಿಗೂ ಹೇಳಿ ಹೆಂಗೆ ಒಪ್ಸೋದು? ಈಗ ಪ್ರೊಡ್ಯೂಸರ್ನ ಒಪ್ಪಿಸ್ಬೇಕಲ್ಲ, ನಾನು ಹೀರೋಯಿನ್ ಒಪ್ಸಿದ್ದೀನಿ ಅಂತ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವರಿಬ್ಬರೇ ಇರೋರು. ಎಲ್ಲಿ ಹುಡುಕೋದು, ನಾವು ಇಲ್ಲಿ ಕೈಲಿ ಬೆಣ್ಣೆ ಇಟ್ಕೊಂಡು ಎಲ್ಲೆಲ್ಲ ಹುಡುಕ್ತಾ ಇದ್ದೀನಲ್ಲ ನಾನು ಅಂದ್ಬಿಟ್ಟು. ಒಂದ್ಸಲ ನಾನು ರಾಗಿಣಿ ಅವ್ರನ್ನ ಮೀಟ್ ಮಾಡಬೇಕಲ್ಲ ಅಂದೆ. ಯಾಕೆ ಅಂದ್ರೆ ಇವರು, ಅಲ್ಲ ನೋಡ್ತಾ ಇರ್ತೀನಲ್ಲ ರಾಜು, ಮಾತಾಡೋಣ ಒಂದ್ಸಲ ಪ್ಲೀಸ್ ಮೀಟ್ ಮಾಡೋಣ ಅಂದೆ. ಕರ್ಕೊಂಡೋದ್ರು. ಇವರು ಬಂದರು. ಈ ಕತೆ ಹೇಳೋದು ಬೇಡ ಮೊದಲೇ, ಯಾಕಂದರೆ ಪ್ರೊಡ್ಯೂಸರು ಹೀರೋ, ಅವ್ರೆದುರುಗಡೆ ಒಬ್ಬರು ಹೀರೋಯಿನ್ನು, ಅವರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅಂಥವ್ರ ಬಾಯಿಂದ ಇದನ್ನು ಯಾವನ್ ಮಾಡ್ತಾನೆ ಅಂತ ಕೇಳ್ಬಿಟ್ರೆ ಏನು ಬೇರೆ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಮೊದಲೊಂದು ಕತೆ ಹೇಳಿದೆ. ನೋಡಿ, ಒಂದು 20 ನಿಮಿಷದಲ್ಲಿ ಒಂದು ಲೈನ್ ಹೇಳ್ತೀನಿ ನಿಮಗೆ. ಮೇಲ್ಕೋಟೆಯಿಂದ ಡೆಲ್ಲಿಗೆ ನೀವು ನಡ್ಕೊಂಡು ಹೋಗಬೇಕು, ಒಂದು ಸೀರೆ ಹಿಡ್ಕೊಂಡು. ಡೆಲ್ಲಿಲಿ ಯಾರೋ ಒಬ್ಬರು ನಿಮಗೆ ಸಿಗ್ತಾರೆ. ಇದು ನಿಜವಾಗ್ಲೂ ಭಾರತದಲ್ಲಿ ನಡೆದಿರೋಂಥ ಘಟನೆ 80ರ ದಶಕದಲ್ಲಿ ಅಂತ ಹೇಳಿ. ಇವರು ಅವ್ವಾರ್ಬಿಟ್ರು, ಏನು ಡೆಲ್ಲಿ ಟು ನೀವು ಮೇಲ್ಕೋಟೆ ಟು ಡೆಲ್ಲಿ ಟು ವಾಕಿಂಗ್. ಇವರು ತುಂಬ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ನನಗೆ ಅದು ಅರ್ಥವೇ ಆಗಲ್ಲ. ಮೋಸ್ಟ್ಲಿ ಅದೊಂದು ಪ್ರಾಬ್ಲಮ್ ಆಗ್ಬೋದು. ಅಷ್ಟು ಇಂಗ್ಲೀಷಲ್ಲಿ ಬೈದರು. ಇದು ಈಗ ಮಾಡೋಕ್ಕಾಗೋದಿಲ್ಲ, ದಿಸ್ ಇಸ್ ಪಿಚಿಂಗ್ ದಿಸ್ ಐ ವಿಲ್ ಡೂ ದಟ್ ಇನ್ ದ ನೆಕ್ಸ್ಟ್ ಐ ವಿಲ್ ಕಾಲ್ ದೆಮ್ ಅಂತೆಲ್ಲ ಅಂದರು. ಏನಾರ ಮಾಡ್ಕೋತಾ, ಈಗ ಇನ್ನೊಂದು ಕತೆ ಹೇಳ್ತೀನಿ ಅಂದೆ. ಫಸ್ಟೊಂದು ರಾಂಗ್ ಹಾಕ್ಬಿಟ್ಟೆ. ಈಗ ಒಂದು ಪಿಚ್ ಸೆಟ್ ರೆಡಿ ಆಗಿದೆ, ಈಗ ಸ್ಟೇಜಿಂಗ್ ಮಾಡಿದ್ದೀನಿ ಕತೆನ ಅಂದ್ಬಿಟ್ಟು ನೆಕ್ಸ್ಟು ಜಾವಾ ಕತೆ ಹೇಳಿದೆ. ಅದು ಹೇಳಿದ ತಕ್ಷಣ ಇವ್ರು ಏನಂದ್ರು, ಯು ಆರ್ ಇನ್ಸ್ಪೈರ್ಡ್ ಬೈ ಮೀ, ನೀವು ನಂದು ಕತೆ ಬರ್ದಿದ್ದೀರಾ ಅಂದರು. ಇಲ್ಲ ಮೇಡಮ್, ನಾನು ಬರೆದು ಬಿಟ್ಟಿದ್ದೆ ಇದು. ನಾನು ಒಂದು ಮಾತು ಹೇಳಿದೆ ಅವ್ರಿಗೆ, ಚಿತ್ರರಂಗದಲ್ಲಿರುವ ಅಥವಾ ಯಾವುದೇ ಕ್ಷೇತ್ರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಎಷ್ಟು ಒತ್ತಡ ಬೀಳುತ್ತೆ. ಈ ಮೇಲ್ಚಾವನಿಸಮ್ ಈ ಸಮಾಜದಲ್ಲಿ ಏನೆಲ್ಲ ಫೈಟ್ ಮಾಡಬೇಕಾಗುತ್ತೆ, ಅದನ್ನು ಹೇಗೆಲ್ಲ ತಡ್ಕೋಬೇಕಾಗುತ್ತೆ. ಮತ್ತು ಬ್ಲ್ಯಾಕಲ್ಲಿರಬೇಕು ಮನುಷ್ಯ, ಇಲ್ಲ ವೈಟಲ್ಲಿರಬೇಕು, ಗ್ರೇಗೆ ಹೇಗೆ ತಳ್ಳಿಬಿಡ್ತಾರೆ, ಅದರ ಹೋರಾಟ ಏನು. ನಾನು ನಿಮ್ಮನ್ನು ಹತ್ತಿರದಿಂದ ನೋಡಿಲ್ಲ, ಆದರೆ ನಾನು ಬೇರೆ ಥರದ್ದು ಒಂದು ರೂಪದಲ್ಲಿ ಇರೋದರಿಂದ ನಾನು ಅದನ್ನೆಲ್ಲ ನೋಡಿದ್ದೀನಿ. ಅದು ನಿಮಗೆ ತುಂಬ ಸಾಮ್ಯತೆ ಬರ್ತಾ ಇದೆ.
ಇದು ಬೇರೆ ಥರ ಅನ್ಸೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲೊಂದು ಚಾಲೆಂಜ್ ಇದೆ ಅಂತ. ರಾಜವರ್ಧನ್ ಕ್ಯಾರೆಕ್ಟರ್ ಹೇಳ್ತೀನಿ ನಾನು ಆಮೇಲೆ, ಅವ್ರಿಗೊಂದು ಟೆಸ್ಟ್ ಕೊಟ್ಟಿದ್ದೆ. ಸೊ ಅದೆಲ್ಲ ಹೇಳಿದ್ಮೇಲೆ ಸೀನ್ ಟು ಸೀನ್ ಹೇಳ್ಬಿಡಿ ಅಂದರು. ನಾನು ರಾಜವರ್ಧನ್ಗೆ ಹೇಳಿದೆ, ರಾಜವರ್ಧನ್ ರೂಢಿ ಮಾಡ್ಕೋಬೇಕು ಹೇಳಿ, ಅಲ್ಲ ಇದು ಸೀನ್ ಟು ಸೀನ್ ಕೇಳ್ತಾ ಇದ್ದಾರಲ್ಲ ಹೆಂಗೆ, ಆಮೇಲೆ ಒಪ್ಕೊಳ್ದವ್ರು ಏನು ಮಾಡೋದು ಅಂತ. ನಂಗೆ ಚೆನ್ನಾಗಿ ಗೊತ್ತು ಇದನ್ನು ಒಪ್ಕೊಳ್ಳೋದು ಕಷ್ಟ ಇದೆ ಅಂತ. ಸರಿ ಅಂತ ಧೈರ್ಯ ಮಾಡಿ ಒಂದು ವಾರ ಬಿಟ್ಟು ತುಂಬ ಮೆಲೋ ಡೌನ್ ಆಗಿ, ತುಂಬ ಸಾಫ್ಟಾಗಿ, ಅಲ್ಲಿ ಇರೋ ಕ್ರೌರ್ಯನ, ಅಲ್ಲಿ ಬರೋ ಒತ್ತಡನ, ಆ ಪಾತ್ರಕ್ಕೆ ಬರೋ ಸವಾಲುಗಳನ್ನೆಲ್ಲ ನಾನು ತುಂಬ ಸಬ್ಬಿನ ಥರ ಹೇಳ್ತಾ ಇದ್ದೀನಿ. ಇಂಟ್ರೋಲ್ ಪಾಯಿಂಟಿಗೆ ಹೇಳಿದ್ರು ರಾಗಿಣಿಯವರು, ಸರ್ ಅದು ಏನು ಬರ್ದಿದ್ರೆ ಅದನ್ನು ಹೇಳ್ಬಿಡಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಹೇಳ್ತಾ ಇರೋದಕ್ಕೂ ನನಗೆ ಅರ್ಥ ಆಗ್ತಾ ಇದೆ, ನಾನು ಆ್ಯಕ್ಟ್ರೇ ಅಂದರು. ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ದಡಾರ್ ಅಂತ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಈ ಸಿನಿಮಾ ಅಧಿಕೃತವಾಗಿ ಆಗುತ್ತೆ ಅಂತ ಆರಂಭ ಆಯಿತು. ರಾಜವರ್ಧನ್ ಇದೇ ಕಥೆ ಯಾಕೆ ಮಾಡಬೇಕು ಅಂತ ಶುರುವಾಯಿತು. ಅವರೊಂಥರ ಕ್ವಶನ್ ಕೇಳ್ತಾನೆ ಇರ್ತಾರೆ, ಅದು ಎಂದೂ ಮುಗಿಯೋದ ಕ್ವಶನ್ ಪೇಪರ್. ರಾಜವರ್ಧನ್ ಅಂದರೆ ಕೇಳ್ತಾನೆ ಇರ್ತಾರೆ, ದಿನಾ ಕರ್ಕೊಂಬರೋದು ಮನೆಗೆ ಬಂದಾಗೆಲ್ಲ. ನಾವು ಯೂಶಲಿ ಅವ್ರ ತಂದೆ ಮನೆ ನನ್ನ ಮನೆ ತುಂಬ ಹತ್ತಿರದಲ್ಲಿದೆ, ನಾನು ಅವ್ರ ತಂದೆಯವ್ರ ಜೊತೆ ತುಂಬ ಮಾತಾಡ್ತಾ ಇರ್ತೀನಿ. ನಿಮ್ಮ ತಂದೆಯವ್ರಿಗೆ ಹೋಗ್ಬಿಟ್ಟು ಈ ಥರ 80s ಇತ್ತ ಅಂತ ಕೇಳಿ ಅಂತ ಒಂದು ಬಿಡೋದು ಪಾಯಿಂಟು. ಅವ್ರಾಗ ಅವ್ರ ತಂದೆನ ಕೇಳಿದಾಗ, ಹೌದು ಈ ಥರದ್ದಿತ್ತು, ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ, ಈ ಥರ ಲೈವಲ್ಲಿರೋ ಹೆಣ್ಮಗಳು ಒಬ್ರು ಇದ್ರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಹಂಗಂದ ತಕ್ಷಣ ಬಂದರು, ಇದ್ರಂತೆ ನೋಡಿದಾರಂತೆ. ನಾನು ಎಲ್ಲ ಆಲ್ರೆಡಿ ಕಟ್ಟಿಂಗ್ಸ್ ಇಟ್ಕೊಂಡಿದ್ದೆ. ದಿನಾ ಬಂದಾಗ ಒಂದೊಂದು ಸ್ಮೆಲ್ ತೋರಿಸೋದು ಇವ್ರಿಗೆ. ಒಂದು ವಾಸನೆ, ಪೆಟ್ರೋಲ್ ವಾಸನೆ, ಹೂವಿನ ವಾಸನೆ, ಜಾಸ್ಮಿನ್ ವಾಸನೆ, ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದುಬಿಡೋದು, ಯಾವುದೋ ವಾಸನೆಗಳು ತೋರಿಸೋದು. ಈ ವಾಸನೆ ನೋಡಿದಾಗೆಲ್ಲ ನಿಮ್ಗೇನಾಗುತ್ತೆ ರಾಜವರ್ಧನ್ ನಿಮಗೇನಾಗುತ್ತೆ ಅನ್ನೋದು, ಈ ಸ್ಮೆಲ್ ನೋಡಿದಾಗೆಲ್ಲ ಇದೊಂಥರ ಚೆನ್ನಾಗಿದೆ ಅಣ್ಣ ಅನ್ನೋದು, ಈ ಸ್ಮೆಲ್ ನೋಡಿದ್ರೆ ಏನನ್ಸುತ್ತೆ ಅನ್ನೋದು. ವೃಷಭಾವತಿ ಕಾಲುವೆಗೆಲ್ಲ ಕರ್ಕೊಂಡೋಗಿ ವಾಸನೆ ತೋರಿಸಿದ್ದೀನಿ, ಈಗ ಇಲ್ಲಿಂದ ಪಿಕ್ಚರ್ ಶುರುವಾದ್ರೆ ಹೆಂಗಿರುತ್ತೆ ಅಂದೆ. ಅಯ್ಯೋಯ್ಯೋ ಇದಾ, ಈ ವಾಸನೆ ಯಾಕೆ ಬರ್ತಾ ಇದೆ ಅಂದರು. ಕಥೆನ ಹೇಳಿದ್ದೀನಲ್ಲ ಅಂದೆ. ಸೊ ಅವರು ಕ್ಯಾರೆಕ್ಟರ್ ಅಂದರೆ ಈಗ ಅವ್ರು ತುಂಬ ರೆಡಿ ಆಗ್ಬೇಕು ಇಬ್ರು. ತುಂಬ ಈಗ ಅಲ್ಲೊಂದು ಓಡೋದಿದೆ. ಬಹುಶಃ ದೊಡ್ಡವರು ವಿಷ್ಣು ಸಾರು, ನನ್ನ ಗುರು, ಅವ್ರು ಹಾಕಿದ ಕೈಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಾನು ತುಂಬ ಪ್ರೀತಿಸೋರವರು. ಅವ್ರಾದ್ಮೇಲೆ ಇದು ಚಾಣಕ್ಯ ಅಂತ ಒಂದು ಸಿನಿಮಾ ಇತ್ತು ಅವ್ರದ್ದು, ಓಡ್ತಾನೇ ಇರ್ತಾರೆ ಸಿನಿಮಾದಲ್ಲಿ. ಅದೊಂದು ಪಿಕ್ಚರ್ ತೋರಿಸ್ತೆ, ಈ ಥರ ಓಡ್ತಾ ಇರ್ಬೇಕು ಇಡೀ ಸಿನಿಮಾದಲ್ಲಿ ಅಂತ. ಆ ಲೆವೆಲ್ಗೆಲ್ಲ ಬಂದ ಮೇಲೆ ಒಂದು ಒಳ್ಳೆ ಟೀಮ್ ಕಟ್ಟಿದ್ವಿ. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಈಗ DOP ಒಂದು ನಾಳೆ ನಾಡ್ದಲ್ಲಿ ಆಗುತ್ತೆ, ಲೊಕೇಶನ್ಸ್ಗಳಿರ್ಬೋದು, ಹೇಗೆ ಈ ಸಿನಿಮಾನ ಡಿಸೈನ್ ಮಾಡಬೇಕು ಅನ್ನೋದಿರ್ಬೋದು ಎಲ್ಲ. ನಾನು, ನಮ್ಮ ಶಿವರತ್ನ, ಸಿಂಧು, ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ಎಲ್ಲ ಒಂದು ತಂಡಕ್ಕೆ ತಂದ ಮೇಲೆ ನಮ್ಮ ತೆಲುಗಿಂದ ಗೋಪಾಲ್ ಅಂತ ರೈಟರ್ ಬಂದಿದ್ದಾರೆ, ರಾಜನ್ ಮಾಧವ್ ಅಂತ ಅವರು ಚೇರನ್ ಅವ್ರಿಗೆ ತುಂಬ ಹಲವಾರು ಸಿನಿಮಾಗಳು ಮಾಡಿದ್ದಾರೆ, ಫಾತ್ ಫಾಸಿಲ್ಗೆ ಒಂದು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಸ್ನೇಹಿತರನ್ನ ಕರೆದು ಕತೆ ಹೇಳಿದೆ. ಇದ್ರೊಳೊಂದು ಮಜಾ ಇದೆ. ಯೋಗರಾಜ್ ಭಟ್ರಿಗೆ ಹೋಗೋನ್ ಕತೆ ಹೇಳಿದೆ. ರಾಜವರ್ಧನ್ಗೆ ಏನು ಹೇಳಿಲ್ಲ ನಾನು, ಭಟ್ರಿಗೆ ಹೇಳ್ಬಿಡ್ತೀನಿ ಇದು ಮ್ಯೂಸಿಕ್ ಸೆಷನ್ ಅವ್ರಿಗೆ ಹಾಕ್ತೀನಿ ಅಂತ. ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಅವು ಹಾರ್ಬಿಟ್ಟು, ಚಂದ್ರಪ್ಪ ನೀನು ಈ ಕ್ಲೈಮ್ಯಾಕ್ಸ್ ಬದಲಾಯಿಸೋದಾದ್ರೆ ಮಾತ್ರ ನಾನು ಈ ಪಿಕ್ಚರಲ್ಲಿ ಕೆಲಸ ಮಾಡ್ತೀನಿ ಅಂದರು. ಇಲ್ಲ, ನಾನು ಬದಲಾಯಿಸೋಕ್ಕಾಗಲ್ಲ, ಇದೇ ಕ್ಲೈಮ್ಯಾಕ್ಸ್, ಇದು ಮಾನವ ದ್ರೋಹಿ, ಇದು ಜನದ್ರೋಹಿ, ರಾಜ್ಯದ್ರೋಹಿ ಕ್ಲೈಮ್ಯಾಕ್ಸ್ ಅಂದರು. ರಾಜ್ಯದ್ರೋಹಿ ಆಲ್ರೆಡಿ ಬಂದ್ಬಿಟ್ಟ ನಿನ್ನೆ ಮೊನ್ನೆಯಿಂದ, ಕ್ಷಮೆ ಕೇಳಾಯ್ತು ಅವರು. ಇದು ಆ ಥರದ್ದಿಲ್ಲ ಅಂತ ಹೇಳಿ ಅವ್ರು ಒಪ್ಸಿದ ಮೇಲೆ, ಇಲ್ಲಲ್ಲ ಈ ಕ್ಲೈಮ್ಯಾಕ್ಸ್ ನನ್ನ ಹಾಂಟ್ ಮಾಡ್ತಾ ಇದೆ ಅಂದ್ರೆ ಯೋಗರಾಜ್ ಭಟ್ರು. ನಿಮಗೆ ಹಾಂಟ್ ಆಗ್ತಾ ಇದೆ ಅಂದರೆ, ನಿಮ್ಮಂಥ ಒಬ್ಬ ಪರಮ ಪೋಲಿ ವಿಕಟ ಕವಿಗೆ ಹಾಂಟ್ ಆಗ್ತಾ ಇದೆ ಅಂದರೆ ಸಾಮಾನ್ಯ ಜನರಿಗೆ ಹಾಂಟ್ ಆಗುತ್ತೆ ಅಂದ್ಬಿಟ್ಟು ಸ್ಕ್ರಿಪ್ಟ್ನ ಲಾಕ್ ಮಾಡೋದು. ಈಗ ಇಷ್ಟು ತಯಾರಿಗಳಾಗಿದೆ. 10ನೇ ತಾರೀಕಿಂದನೇ ಸ್ಕ್ರಿಪ್ಟು ಫೈನಲ್ ಇದ್ರದ್ದು ಕೆಲಸ ನಾನು ಅಂದ್ಕೊಳ್ತಾ ಇರೋದು ಒಂದು 12 ಸ್ಕ್ರಿಪ್ಟು ಬರೆದಿಟ್ಟಿದ್ದೀನಿ. ಬೌಂಡ್ ರೆಡಿ ಇರೋದು, ಲೈನ್ಸ್ ಒಂದು 300 ಹೇಳ್ತೀನಿ. ನಾನೇನು ತೀರ್ಮಾನ ಮಾಡಿದ್ದೆ ಅಂದರೆ, ಕೆಲವು ವಿಚಾರದಲ್ಲಿ ತುಂಬ ಭ್ರಮನಿರಸನ ಆಗಿತ್ತು ನನಗೆ. 200 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ದಡಾರ್ ಅಂತ ಒಂದು ಟೋಲ್ ಹಾಕ್ಬಿಡ್ತಾರೆ ಮಧ್ಯದಲ್ಲಿ. ಈಗ ನನಗೆ ಇಲ್ಲ ಸ್ಪೀಡಾಗಿ ಓಡಿಸಿ, ಇಲ್ಲ ಸ್ಲೋ ಆಗಿ ಓಡಿಸಿ, ಎರಡರಲ್ಲೊಂದು, ಈ ಮಧ್ಯದಲ್ಲಿ ಇಡಬೇಡಿ ಅಂತ ನಾನು. ಈ ಜಿಂಕೆ ಪಾರ್ಕ್ ಹತ್ರ ನಂದೊಂದು ಸಮಾಧಿ ಇದೆ, ಎಲ್ರಿಗೂ ಗೊತ್ತು. ಕಾಲಶಿಲ್ಬೆ ಪುಸ್ತಕ ಬಿಡುಗಡೆ ಮಾಡುವಾಗ ನಂದೇ ಸಮಾಧಿ ಇದೆ ಆಲ್ರೆಡಿ. ಐ ಹ್ಯಾವ್ ಮೈ ಓನ್ ಇನ್ ಇಂಗ್ಲೀಷ್ ಗ್ರೇವ್ ಯಾರ್ಡ್ ದಟ್ ಐ ಡೋಂಟ್ ನೋ ಫುಲ್ ಇಂಗ್ಲೀಷ್. ಕಮಾನ್ ರಾಜವರ್ಧನ್ ಟೆಲ್ ಮಿ. ಆ ಸಮಾಧಿಗೆ ಹೋಗ್ಬಿಟ್ಟು ಈ ಸ್ಕ್ರಿಪ್ಟ್ ಹಾಕ್ಬಿಟ್ಟು ಸುಟ್ಟು ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ನಾನು. ಸೀರಿಯಸ್ಲಿ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಎಷ್ಟು ಬೇಸರ ಆಗಿತ್ತು ಕೆಲವು ವಿಚಾರದಲ್ಲಿ ಅಂದರೆ, ನಾನು ಇನ್ನೊಬ್ರಿಗೆ ಕತೆ ಹೇಳ್ತೀನಿ, ಇಲ್ಲೊಬ್ರು ಇದ್ದಾರೆ, ನಮ್ಮ ನವೀನ್ ಕೃಷ್ಣ ಇದ್ದಾನೆ, ಮೇಲೊಬ್ಬ ಮಾಯು ಡೈರೆಕ್ಟ್ರು, ಜರ್ನಲಿಸ್ಟು. ಈ ಜರ್ನಲಿಸಮಿಂದ ಬಂದು ಅಲ್ಲಿಂದ ಇಲ್ಲಿ ಬಂದು ಡೈರೆಕ್ಷನ್ ಮಾಡಿ ಕಮರ್ಷಿಯಲ್ ಪ್ಯಾಟ್ರನಲ್ಲಿ ಹೋಗಿ ನಾನು 40 ಸಿನಿಮಾ ಜರ್ನಿ ಮಾಡಿದ್ದೀನಿ ಅಂದರೆ ಸಖತ್ತು ಬಿದ್ದಿದೆ ಅದೇ. ಅದು ಇಲ್ಲಿ ಬಂದವ್ರಿಗೆ ಗೊತ್ತಿರ್ತದೆ. ನಮ್ಮ ಶಾರದಾ ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡೋದು ನಾನು ಬೇಜಾರಾದಾಗೆಲ್ಲ, ಈ ಥರದೊಂದು ಶಾರದಾ ನಾನೊಂದು ಕತೆ ಮಾಡಿದ್ದೀನಿ ಅಂತ ಕತೆ ಹೇಳೋದು. ಅವ್ರು ಆ ಕಡೆಯಿಂದ ಬೈತಾರೆ, ಸಾಯೋದ್ರೊಳಗಡೆ ಕತೆ ತೆಗೆದುಬಿಟ್ಟು ಸತ್ತೋಗು, ಇದು ನನಗೆ ಕತೆ ಹೇಳಿ ನನಗೆ ಹಿಂಸೆ ಕೊಡಬೇಡ, ಎಷ್ಟು ಕತೆ ಹೇಳಿ ಇನ್ನು ಯಾರಿಗೆ ಹೇಳೋದು. ಯಾಕೆ ಶಾರದಾಗೆ ಹೇಳೋದು ಅಂದರೆ, ಶಾರದಾ ಮಾತನ್ನ ಇಂಡಸ್ಟ್ರಿ ಅವ್ರು ಕೇಳ್ತಾರೆ, ಯಾರಿಗಾರ ಪ್ರೊಡ್ಯೂಸರ್ಗೆ ಹೇಳ್ತಾರ ಅಂತ ಇದು ಕೇಳೋದು ನಾವು. ನೆಕ್ಸ್ಟ್ ಶಾರದಾ ಏನಂದ್ರೆ, ನೀನು ಸತ್ತೋಗಿ ನಮ್ಮ ಇದು ಸಿನಿಮಾ ತೆಗೆದ್ಬಿಡು,
ನಾನು ಸಚಿನ್ ಅವ್ರಿಗೆ ಹೋಗೋ ಒಂದು ಕತೆ ಹೇಳಿದ್ದೀನಿ. ನಾನು ರಸ್ತೆಯಲ್ಲಿ ಯಾವ ಥರ ಆಗಿದ್ದೆ ಈಗ ನಾನು ನೋಡಮ್ಮ, ನಮ್ದೊಂದು ಸಮಸ್ಯೆ ಇದೆ, ನಾನು ಎಲ್ಲೂ ಒಂದು ಕಡೆ ನಿಲ್ತಿರಲಿಲ್ಲ, ಅದು ನನ್ನದೇ ಸಮಸ್ಯೆ. 100 ಕಡೆ ಒಳ್ಳ ತೋಡಿದ್ರೆ ನೀರು ಬರಲ್ಲ, ಒಂದೇ ಕಡೆ ತೋಡಬೇಕು ಅಂತ ನಮಗೆ ಕಲಿಸ್ಕೊಟ್ಟಿದ್ದೆ JP ನಗರದ ನನ್ನ ಶಾಂತಿ ನಿವಾಸ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಒಂದು ಕಡೆ ನಿಲ್ಲಬೇಕು ಅಂತ ನಮ್ಮ ಅಣ್ಣ ಕಲಿಸಿದ್ದು. ಅದಾದ್ಮೇಲೆ ಈಗ ಮೊದಲೊಂದು ಕಾಲ ಇತ್ತು, ದೇವ್ರು ಮುಟ್ಟಿದ್ರು ಕಲ್ಲಾಗ್ಬಿಡ್ತಾ ಇದ್ದ. ಇವಾಗ ಒಂದು ಕಾಲ ಬಂದಿದೆ, ಕಲ್ಲು ಮುಟ್ಟಿದ್ರು ದೇವ್ರಾಗ್ತಾ ಇದೆ. 5 ಸಿನಿಮಾ ಇದೆ ನಾನು ಬರೆಯೋದಕ್ಕೆ, ಇವಾಗ ಕೆಲಸಗಳಿದೆ, ಅಷ್ಟು ತಮಿಳು ತೆಲುಗು ಚಿತ್ರರಂಗದಲ್ಲಿ ಅಷ್ಟು ಕೆಲಸಗಳಿದೆ. ಸೊ ಇದೆಲ್ಲ ಆದ್ಮೇಲೆ ಮೊದಲು ಹೇಗಿತ್ತು ಅಂದರೆ ರಸ್ತೆಯಲ್ಲಿ ಯಾರು ಸಿಕ್ಕಿದ್ರು ಬರೀ ಇಲ್ಲ ಒಂದು ಕತೆ ಹೇಳ್ತೀನಿ ಅಂತ ಅಲ್ಲೇ ಕೂರ್ಸ್ಕೊಂಡು ಕತೆ ಹೇಳ್ತಾ ಇದ್ದೆ. ಇದೆಲ್ಲ ಆಯಿತು. ಈಗ ಒಂದು ಖುಷಿ ಅನ್ಬೇಕಾ, ಜವಾಬ್ದಾರಿ ಅನ್ಬೇಕಾ, ಎಲ್ಲರ ಜೊತೆ ನಾನು ಇಲ್ಲಿ ಬದುಕಿ ಬಾಳಿದ್ದೀನಿ. ಎಲ್ಲರ ಅಂತರಂಗ ಗೊತ್ತಿರೋದು. ವಾಸು ಸರ್ ಇದ್ದಾರೆ, ಸೀನಿಯರ್ಸ್ಗಳಿದ್ದಾರೆ. ನಾನು ಲಂಕೇಶ್ ಪತ್ರಿಕೆಗಳಿದ್ದಾಗ ನನ್ನ ಫಸ್ಟ್ ಫೋಟೋಗ್ರಾಫರ್, ನನ್ನ ಫೋಟೋ ಕೊಡೋದಕ್ಕೆ ಸಾಯಿಸಿ ನನಗೆ ನನ್ನನ್ನು ಮನು ಮಾಡಿದ್ದಾನೆ. ಸೊ ಎಲ್ಲರ ನಡುವೆ ಕುತ್ಕೊಂಡು ನಮ್ದೊಂದು ಸಿನಿಮಾ ಮಾತಾಡೋದೇ ನಮ್ಗೊಂಥರ ಖುಷಿಯಾದಂಥ ವಿಚಾರ. ಎಂದಿನಂತೆ ನಿಮ್ಮ ಪ್ರೀತಿಯ ಬೈಗುಳಗಳು, ಹಾರೈಕೆಗಳು, ನಿಮ್ಮ ಪರ್ಸ್ನಲ್ ಮಾತುಗಳು ಎಲ್ಲ ನನ್ನ ಮೇಲೆ ಇರಲಿ, ನಮ್ಮ ತಂಡದ ಮೇಲೆ ಇರಲಿ. ರಾಗಿಣಿಯವರ ಬರ್ಡೇಗೆ ಒಂದು ವಿಶೇಷವನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅವತ್ತೊಂದು 100% ಹೇಳ್ತೀನಿ, ಅವತ್ತು ಕರೆಂಟ್ ಹೊಡೆಯುತ್ತೆ ತುಂಬ ಜನರಿಗೆ. ಆ ಕರೆಂಟ್ ರೆಡಿ ಮಾಡಿದ್ದೀನಿ ಜಲಪಾತ ಜೋಗಕ್ಕೆ ಹೋಗಿ. ಆಮೇಲೆ ಸ್ಪೆಷಲಿ ಹೇಳಬೇಕು ಅಂದರೆ ರಾಜವರ್ಧನ್ಗಿರೋ ಸಿನಿಮಾ ನಂಬಿಕೆ. ನನಗೆ ಅವ್ರನ್ನ ನೋಡಿದಾಗೆಲ್ಲ ಒಂದು ಏನನ್ಸುತ್ತೆ ಅಂದರೆ, ಅದೇನಾರಾಗಲಿ ಅಣ್ಣ ಮಾಡ್ಬಿಡೋಣ ಅನ್ನೋದು. ಏನಾರಾಗಲಿ ಅಂದ್ರೆ ಹೆಂಗೆ ರಾಜು, ಇದೇನೋ ಮಾಡ್ತೀನಿ ನಾನು ಅಂತ ರೆಡಿ ಮಾಡೋದು. ಆ ಆಸಕ್ತಿ, ಆ ಪ್ರೀತಿ, ಆ ವಿಶ್ವಾಸ ಇದೆಯಲ್ಲ ಸಿನಿಮಾದ ಮೇಲೆ, ಇದಿಲ್ಲದೆ ಹೋದ್ರೆ ಅದು ತಗೊಳ್ಳಲ್ಲ. ಅದೆಲ್ಲವೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೋಡಿ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯತ್ತಿನ ಅರುಣ್ ನೆಲ್ಸನ್ ಡೈರೆಕ್ಟ್ರು, ರೂಬಿ ಡೈರೆಕ್ಟ್ರು, ನಮ್ಮ ಕೃಷ್ಣಲೇಖನ ಉಪೇಂದ್ರ ಅವ್ರ ಸರ್ ಜೊತೆ ಇದ್ದಾರೆ, ನಮ್ಮ ರಘು ಕೋವಿದರ್, ಅಷ್ಟೂ ಜನ, ಸಿಂಧುಗೌಡ, ಎಲ್ಲ ಕನ್ನಡ ಚಿತ್ರರಂಗದ ಭಾವಿ ಮುಂದಿನ ಎಲ್ಲ ನಿರ್ದೇಶಕರು ಸಾಕ್ಷಿಯಾಗಿ ನಾನೊಬ್ಬ ಹಳೇ ಮಾಡಲ್ ಜಾವ ಗಾಡಿ ಸ್ಟಾರ್ಟ್ ಆಗ್ತಾ ಇದ್ದೀನಿ ಮತ್ತೆ ಕಿಕ್ ಹೊಡ್ಕೊಂಡು. ಟೈಟ್ಲ್ ಯಾಕೆ ಜಾವ ಅಂತ ನೀವು ಕೇಳಿ, ನಾನು ಈಗ ಎಲ್ಲ ಮುಚ್ಕೊಂಡು ರೆಡಿ ಇದ್ದಾರೆ ಕ್ವಶನ್ಸ್ಗೆ, ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ಏನು ಅಂತ. ನೀವು 100% ಇದ್ರ ಒಂದು ಲುಕ್ ನೋಡಿದಾಗ ಅಲ್ಲೊಂದು ಬಿರುಗಾಳಿ ಇದೆ, ಅಲ್ಲಿ ರಾಜವರ್ಧನ್ ಬರ್ತಾರೆ, ನಿಮಗೆ ಗೊತ್ತಾಗುತ್ತೆ ಈ ಟೈಟ್ಲ್ ಯಾಕೆ ಜಾವ ಅಂತಿದೆ ಅಂತ. ಇದು ತುಂಬ ರಿಸರ್ಚ್ ಮಾಡಿ, ಒಂದು ವಿಂಡ್ ಬೇಸ್ ಮೇಲೆ ಮಾಡಿ, ಒಂದು ಸೈಕಾಲಜಿಕಲ್ ಪ್ರೊಫೈಲ್ನೇ ತಂದು ಅದನ್ನೊಂದು ಕಮರ್ಷಿಯಲ್ ಪ್ಯಾಟರ್ನಲ್ಲಿ ಚಿತ್ರರಂಗದಲ್ಲೇ ನಡೆಯುವಂಥ ಒಂದು ದೊಡ್ಡ ಹಳವಂಡದ ಕಥೆಯನ್ನು ಒಬ್ಬ ಸಾಮಾನ್ಯ ಹುಡುಗನ ಮುಖಾಂತರ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಒಂದು ಸೆಂಟು ಬಾಟ್ಲು ಸದ್ಯದಲ್ಲೇ ಬರುತ್ತಲ್ವ ರಾಜವರ್ಧನ್ ಬರುತ್ತೆ. ಅಲ್ಲಿ ನಿಮಗೆ ಕಥೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಕರೆದುಬಿಟ್ಟು ನಿಮ್ಮನ್ನೆಲ್ಲ ಕತೆ ಹೇಳಲ್ಲ, ಈ ಥರದ್ದೆಲ್ಲ ಏನು ಮಾಡಲ್ಲ. ನೀವು ಕೇಳಿದ್ರೆ ಈಗಲೇ ಬೇಕಾದ್ರೆ ಕತೆ ಹೇಳ್ಬಿಟ್ಟು ಸಿನಿಮಾ ತೆಗಿತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿ ಇರಲಿ, ಧನ್ಯವಾದಗಳು. ಆಗತ್ತೆ ಅಂತ ಗೊತ್ತಾಯ್ತು. ಮೈಕ್ ಕೊಡಿ. ಯಾಕೆ ಗೊತ್ತಾ, ಯಾರೇ ಪ್ರಶ್ನೆ ಕೇಳಿದ್ರು ಮೈಕ್ ಕೊಡಿ. ನಾನೇನೋ ಆನ್ಸರ್ ಮಾಡೋದು, ಅವ್ರೇನೋ ಕ್ವಶನ್ ಕೇಳಿರೋದು ಹುಚ್ಚುತ್ತಿರ್ತಾರೆ ಅನ್ಸುತ್ತೆ ನಮ್ಮನ್ನು ಇವರು ಎಲ್ಲರೂ ಬೇರೆಗಡೆ ನೋಡಿದ್ರೆ. ಇಲ್ಲ, ಪ್ರಶ್ನೆಗಳು ಕೇಳಿ, ಮೈಕಲ್ಲಿ ಕೇಳಿ, ಅದೇ ಬರಲಿ. ಶಾರದಾ ಕೇಳಿ ಮಾ. ಹಲೋ, ಕೇಳಿಸ್ತಾ ಇದೆಯಾ? ಓಕೆ. ಚಂದ್ರಚೂಡ್ ಎಂಜಿನಿಯರಿಂಗ್ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಆ್ಯಸ್ ಜರ್ನಲಿಸ್ಟ್ ಆಗಿ ಕೆಲವೊಂದು ಸಿನಿಮಾಗೆ ಕತೆ ಬರೆದು ಆ್ಯಸ್ ಅ ಡೈರೆಕ್ಟರ್, ಸ್ಟಿಂಟ್ ಇನ್ ಬಿಗ್ ಬಾಸ್, ಬಟ್ ಎಲ್ಲಿ ನೋಡಿದ್ರು ಚಂದ್ರಚೂಡ್ಗೆ ಕಾಂಟ್ರವರ್ಸಿ ಫೇಮಸ್ಸು. ಆ್ಯಸ್ ಚಂದ್ರಚೂಡ್, ವಿಲ್ ದೇವಾ ಚಕ್ರವರ್ತಿ ಚೇಂಜ್ the Chandrachud in him as a controversial whatever the person he is? ಮೂರು ಬರುತ್ತೆ ಶಾರದಾ. ಕನ್ವಿನ್ಸ್ ಮಾಡು, ಕನ್ಸೀವ್ ಮಾಡು, ಕಾಂಟ್ರವರ್ಸಿ ಮಾಡು ಅಂತ. ಕನ್ವಿನ್ಸ್ ನಿಮ್ಮ ಮಾಡೋಕ್ಕಾಗಲ್ಲ ಅಂತ ನಂಗೆ ಗೊತ್ತಾಯ್ತು. ಕಾಂಟ್ರವರ್ಸಿ ನನಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಯ್ತು. ಈಗ ಇನ್ಮೇಲೆ ಎಲ್ಲರನ್ನು ಕನ್ಸೀವ್ ಮಾಡ್ತೀನಿ. ಚಕ್ರವರ್ತಿ ಫಾರ್ ಕನ್ಸೀವ್. ಐ ಲೈಕ್ ಯುವರ್ ಕ್ವಶನ್, ಲವ್ ಯು. Okay, Java means speed. Will this movie complete in the same speed, or you will have a 5-year plan to come out or something like that? ಪಂಚವಾರ್ಷಿಕ ಯೋಜನೆ ಕೇಂದ್ರ ಸರ್ಕಾರ ಕೇಳಬೇಕು. ಪ್ರಶ್ನೆ ಕರೆಕ್ಟ್ ಆಗಿದೆ, ಪ್ರೊಡ್ಯೂಸರ್ ಕೇಳಿ ಪ್ರಶ್ನೆನ. ನಾನೆಂತೂ ಸ್ಪೀಡಲ್ಲಿ ಇದ್ದೀನಿ, 100% ಬೇಗ ಬರುತ್ತೆ. ಬಟ್ ವೈ ಆರ್ ಯು ಪೀಪಲ್ ಆಲ್ವೇಸ್ ಗೋಯಿಂಗ್ ಬ್ಯಾಕ್ ಟು 1980 ಸ್ಟೋರಿ? ಯಾಕೆ ಇವಾಗಿನ ಕತೆ ಏನು ಇಲ್ಲ? ಖಂಡಿತವಾಗ್ಲೂ 80 ಸ್ಟೋರಿ ಅಲ್ಲ ಇದು. ಅಲ್ಲಿಂದ ಒಂದು ತುಣುಕನ್ನು ಎತ್ತಿದ್ದೀವಿ. ಇವತ್ತು 2025 ಏನು ನಡೆಯಿತು ಅದು ಸೆಂಟ್ ಫ್ಯಾಕ್ಟ್ರಿ ಅಂತ ಹೇಳ್ತಾ ಇದ್ದೀನಿ, ಸೆಂಟ್ ಬಾಟ್ಲು ಅಂತ ಹೇಳ್ತಾ ಇದ್ದೀನಿ, ಜಾವ ಅಂತ ಹೇಳ್ತಾ ಇದ್ದೀನಿ. ಅಲ್ಲೇ ಒಂದು ಚಿತ್ರರಂಗದಲ್ಲಿ 80s ನಡೀತಕ್ಕಂಥ ಒಂದು ಘಟನೆಯನ್ನು ತಗೊಂಡು ಅಲ್ಲಿಂದ ಕತೆ ಆರಂಭ ಆಗುತ್ತೆ. ಓಕೆ, ಪರ್ಸನಲ್ ಆಗಿ ಸಿಕ್ಕೋ ಸ್ಕ್ರಿಪ್ಟೇ ಕೊಟ್ಬಿಡ್ತೀನಿ, ಓದ್ಬಿಟ್ಟು ಏನಾದ್ರು ಇನ್ಪುಟ್ಸ್ ಇದ್ರೆ. ರಾಜವರ್ಧನ್, ಯಾ, ಎಸ್ ಮ್ಯಾಮ್. ಸೊ ಯೋರ್ ಇನ್ಸ್ಪಿರೇಷನ್ ಇಸ್ ಯರ್ ಫಾದರ್, ತಿಂಗ್ಲಿ ನಾಗರಾಜ್, ಅ ಫೈನ್ ಆಕ್ಟರ್. ಬಟ್ ಅವ್ರ ಇನ್ಸ್ಪಿರೇಷನ್ ತೊಗೊಳ್ಬೇಕಾದ್ರೆ ಅವರು ಆ್ಯಸ್ ಅನ್ ಆ್ಯಸ್ ಅ ಪ್ರೊಡ್ಯೂಸರ್ or actor, what is your takeaway from him? Because he
ಇಟ್ ವಾಸ್ ನಾಟ್ ಅನ್ ಆರ್ಡಿನರಿ ಫೀಟ್ ಫಾರ್ ಹಿಮ್ ಟು ಬಿ ಅ ಪ್ರೊಡ್ಯೂಸರ್ ಎನಿಥಿಂಗ್. ಸೊ ನೀವು ಅವ್ರ ಬಗ್ಗೆ ಅವ್ರ ಇನ್ಸ್ಪಿರೇಷನ್ ಏನು ನಿಮಗೆ? ಅಂದರೆ ಸಣ್ಣ ವಯಸ್ಸಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಲ್ಲ, ಏನೇ ಆದರೂ ಬಿಟ್ಕೊಟ್ಟಿಲ್ಲ ಅವರು. ಮೇ ಬಿ ಆ ಗುಣ ಎಲ್ಲ ಅವರಿಂದನೇ ಬಂದಿರೋದು ಅನಿಸುತ್ತೆ. ನಮ್ಮದು ಯಲಹಂಕದಲ್ಲಿ ಒಂದು ದೊಡ್ಡ ಮನೆ ಇತ್ತು, ಆ ಮನೆನ ಸೇಲ್ ಮಾಡಿ ಪ್ರೊಡ್ಯೂಸ್ ಮಾಡಿತ್ತು. ದೆನ್ ಸೇಲ್ ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಬಸವನಗುಡಿ ಲಾಡ್ಜಲ್ಲಿ ಒಂದು ಸಣ್ಣ ರೂಮಲ್ಲಿದ್ದರು. ಮಿನಿಮಮ್ ಮೇ ಬಿ 6 ಇಯರ್ಸ್ ಇದ್ದರು ಅನ್ಸುತ್ತೆ. ಆವಾಗ ನಾನು ಅಜ್ಜಿ ಮನೇಲಿ, ನನ್ನ ಸಾಕಿದ್ದೆಲ್ಲ ಅಜ್ಜಿ ಮನೇಲಿ, ನಮ್ಮ ಅಕ್ಕನ ಹಾಸ್ಟೆಲಲ್ಲಿ ಓದಿಸಿದ್ದು. ದೆನ್ ಅದು ಹಾಗೆ ಇರೋದಿಲ್ವಲ್ಲ, ಅದು ಮತ್ತೆ ಚೇಂಜ್ ಆಗತ್ತಲ್ಲ. ಸಮ್ಟೈಮ್ಸ್ ಬ್ಯಾಡ್ ಫೇಸಸ್ ಇರುತ್ತೆ, ಅದಾದಮೇಲೆ ಚೇಂಜ್ ಆಗತ್ತಲ್ಲ. ಸೊ ಅದನ್ನೆಲ್ಲ ನಾನು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಸಿನಿಮಾದಲ್ಲಿ ದುಡಿದಿದ್ದು ಸಿನಿಮಾದಲ್ಲೇ ಕಳೀತಾರೆ, ಸಿನಿಮಾದಲ್ಲೇ ಗಳಿಸ್ತಾರೆ. ಇವತ್ತು ನಾವೇನೇ ಊಟ ಮಾಡ್ತಿದ್ರು ಅದೆಲ್ಲ ಸಿನಿಮಾಯಿಂದನೇ. ಸೊ ಸಿನಿಮಾಗೋಸ್ಕರ ನಾವೇನಾರು ಮಾಡಬೇಕು ಅನ್ನೋದೊಂದು ಥಾಟ್ ಅಷ್ಟೇ. ಸೊ ಯು ಆರ್ ಗೋನ್ ಟು ಹ್ಯಾವ್ ಅ ಮೇಕ್ ಓವರ್ ಫಾರ್ ಜಾವಾ ಸಮಥಿಂಗ್ ಲೈಕ್ ದಟ್? 200%. Okay, how to, Ragini, just to begin with, to be a superstar in a film. So what is your status in general, in reality as an actor for you? ಆಯ್ತಪ್ಪ, ಅವರು ಇಂಗ್ಲೀಷ್ ಪೇಪರ್ ಅವರು ಅಂತ. ಓಕೆ, ಇವಾಗ ಕೇಳಿದ್ನಲ್ಲ, ಆಯ್ತು, ಇವಾಗ ಆಯ್ತು ಅವಳಿಗೆ. ನಮಗೆ ಅರ್ಥ ಆಗಲ್ಲ ಮೇಡಮ್. ಇಲ್ಲ, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ನೀವೇನು ಕೇಳ್ತಾ ಇದ್ದೀರಾ ಎಕ್ಸಾಕ್ಟ್ಲಿ. ಇಟ್ಸ್ ಅ ವೆರಿ ವೈಡ್ ಫ್ರೇಮ್ಡ್ ಕ್ವೆಶ್ಚನ್. ಸೊ ಇಫ್ ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೇನ್ ಟು ಮೀ ಅಗೇನ್ ವಾಟ್ ಯು ವಾಂಟ್. ಸೊ ಸೂಪರ್ ಸ್ಟಾರ್ ಅಂತ ಫಿಲಮಲ್ಲಿ ನೀವು ಸೂಪರ್ ಸ್ಟಾರ್ ಆಗಿದ್ದೀರಾ, ದಟ್ಸ್ ಯೋರ್ ಕ್ಯಾರೆಕ್ಟರ್ ಇನ್ ದ ಮೂವಿ ಅಂತ ಕೇಳ್ಪಟ್ಟೆ. ನಿಮ್ಮ ಸ್ಟೇಟಸ್ ಆಫ್ ಆ್ಯಸ್ ಅನ್, ನಾನು ಕ್ವೆಶನ್ ಕೇಳ್ತಾ ಇದ್ದೀನಿ, ನೀವು ನನ್ನ ಕ್ವೆಶನ್ ಕೇಳ್ತಾ ಇದ್ದೀನಿ, ಅವ್ರನ್ನ ನಾನು ಕೇಳ್ತಾ ಇದ್ದೀನ. ಓಕೆ, ಸೂಪರ್ ಸ್ಟಾರ್ ಈ ಫಿಲಮಲ್ಲಿ, ಓಕೆ, ಜಾವಾ. ಸೊ ಬಟ್ ಇನ್ ರಿಯಾಲಿಟಿ ವಾಟ್ ಈಸ್ ಯು at the status as an actor in general, if I want to know in a broader sense? Okay, this is a very interesting question. I don't truly believe in labels. ಯಾಕಂದರೆ ಪ್ರತಿಯೊಬ್ಬರು ಪರ್ಸನ್ದು ಫೇಟ್ ಆಗಲಿ, ಹೆಸರಾಗಲಿ, ಒಂದು ದುಡ್ಡಾಗಲಿ, ಒಂದು ಸಕ್ಸಸ್ ಫೇಲಿಯರ್ ಆಗಲಿ, ಒಂದು ಫ್ರೈಡೇ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಒಂದು ಸಿಂಪಲ್ ಗಾದೆ ಅಂತ ಹೇಳ್ಬೋದು. ನನ್ನ ಅಭಿಪ್ರಾಯ ಏನಂದರೆ, ಪ್ರತಿದಿನ ಆ್ಯಸ್ ಅ ಪರ್ಸನ್ ಐ ವಾಂಟ್ ಟು ಗ್ರೋ. ಪ್ರತಿದಿನ ಆ್ಯಸ್ ಅ ವುಮನ್ ಐ ವಾಂಟ್ ಟು ಅಚೀವ್ ಸಮಥಿಂಗ್. ಅಂದರೆ ಪರ್ಸ್ನಲಿ, ಪಬ್ಲಿಕಲಿ, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪರ್ಸನ್, ಪ್ರತಿಯೊಂದು ದಿನ ಏನಾದರೂ ಒಂದು ಮಾಡಬೇಕು ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಓಕೆ ಇವತ್ತು ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಬರುತ್ತೆ. I have, in my journey of 15 years, it's been a roller coaster ride for me. So I have seen days of immense stardom. I have seen days of immense failures. I have seen struggles. I have seen every form ಅಲ್ಲಿ ಒಂದೊಂದು ಫೇಸಲ್ಲಿ ತುಂಬ ನೋಡಿದ್ದೀನಿ ಅಂತ. ಸೊ ಇನ್ ದಿಸ್ ಜರ್ನಿ ಐ ಹ್ಯಾವ್ ಜಸ್ಟ್ ಫೆಲ್ಟ್ ಲೈಕ್ ಒಂದು ಕಲಿಯೋದಂತ ಇದೆ. ಪ್ರತಿಯೊಂದು ದಿನ ಒಂದ್ಸತಿ ತುಂಬ ಖುಷಿ ಆಗುತ್ತೆ, ಒಂದ್ಸತಿ ತುಂಬ ಬೇಜಾರಾಗುತ್ತೆ, ಒಂದ್ಸತಿ ಯಾಕನ ಇದೆಲ್ಲ ಆಗ್ತಿದೆ ಅಂತ ಅನ್ಸ್ಬಿಡುತ್ತೆ, ಮತ್ತು ಒಂದೊಂದ್ಸತಿ ವಿ ಆರ್ ಗ್ರೇಟ್ಫುಲ್. ಬಟ್ ಆನ್ ದ ಹೋಲ್ ಓವರ್ ಆಲ್ ಇವಾಗ ನೀವು ಜರ್ನಿ ನೋಡಿದ್ರೆ ಐ ಜಸ್ಟ್ ಹ್ಯಾವ್ ನಥಿಂಗ್ ಬಟ್ ಗ್ರ್ಯಾಟಿಟ್ಯೂಡ್. ಲೈಕ್ ನಿಜವಾಗ್ಲೂ ಈ ಒಂದು ನಾನು ನೋಡಿರೋ ಫೇಸಸ್ ಆಫ್ ಲೈಫಲ್ಲಿ ಇವಾಗ this year has started touchwood very well, and you know ಒಂದೊಂದ್ಸತಿ ಸೊ ಒಂದು ವರ್ಷ ತುಂಬ ಚೆನ್ನಾಗಿರುತ್ತೆ, ಒಂದು ವರ್ಷ ತುಂಬ ಒಂದು ವಾರಕ್ಕೆ 3 ಮುಹೂರ್ತ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ದಿಸ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಎಲ್ಲರೂ ಗೆ ಇರೋ ನನ್ನ ಮೇಲೆ ಪ್ರೀತಿ ಇರ್ಬೋದು, ಸಪೋರ್ಟ್ ಇರ್ಬೋದು, ಲೈಕ್ people who really have loved me and supported me, ಅವ್ರಿಂದನೂ ಇರ್ಬೋದು. people who don't like me, never supported me, wanted to see me fail, ಅವ್ರಿಗೂ thank you because it inspires me to just do better and be a stronger person ಅಂತ. So it's been a beautiful journey. I don't think there are any labels. I don't think, see, ಇವಾಗ ನಮ್ಮನ್ನ ಹೆಸರುಗಳು ಹಾಕೋದು ನಮ್ಮ ಫ್ಯಾನ್ಸ್. Like, you know, people have called me Mass Queen, people have called me a superstar, people call him massive star, so andre ee hesarugalu barodu from our fans, and I think it's a very small thing. It's also very superficial ನನಗೆ ಅನ್ಸುತ್ತೆ. ನಾವು ಹೆಂಗಿದೀವಿ ಅದನ್ನ ಕ್ಯಾರೆಕ್ಟರ್ ಆಗಿ ಅದು ಮುಖ್ಯವಾಗಿರುತ್ತೆ ಯಾವತ್ತು, ನಾಟ್ ದ ವೇ ವಿ ಬಿಂಗ್ ಕಾಲ್ಡ್ ಅಂಡ್ ನಾಟ್ ದ ಸಬ್ ನೇಮ್ಸ್ ಅಂಡ್ ಕಾಂಟೆಕ್ಸ್ಟ್ ದಟ್ ವಿ ಆರ್ ವಿತ್. ಸೊ ಫೋಕಸ್ ಅದರಲ್ಲಿದೆ ಅಷ್ಟೇ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.
ಚಕ್ರವರ್ತಿ ಅಂತಲೇ ಇರುತ್ತಾ ಅಥವಾ ಮತ್ತೇನಾದ್ರು ಬದಲಾವಣೆ ಸಾಧ್ಯತೆಗಳಿದೆಯಾ? ಈ ದೇವ್ ಹೆಂಗೆ ಆ್ಯಡ್ ಆಯ್ತಿದು? ಇದಕ್ಕೆಲ್ಲ ಕಾರಣ ಶಾರದಾ. ಹೆಂಗೆ ಅಂತ ಹೇಳ್ತೀನಿ ನಿಮಗೆ. ಈ ಚಂದ್ರಚೂಡ್ ಅನ್ನೋದು ನಂದು ಪೆನ್ ನೇಮು, ಪತ್ರಿಕೆಗೆ ಮಾತ್ರ ಇಟ್ಕೊಂಡಿದ್ದು. ಅದು 73 ಕೇಸ್ ಆಗೋಯ್ತು ಅದ್ರ ಮೇಲೆ, ಡೆಫಾರ್ಮೇಷನ್ ಕೇಸಸ್ಸು. ಈ ಚಂದ್ರಚೂಡ್ ಅಂತ ಇಡ್ತಾಗಿಂದ ನಾನು ಕೋರ್ಟ್ಗೆ ಹೋಗಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಅದು ತವ್ರ ಮನೆ ಆಗ್ಬಿಟ್ಟಿದೆ ನನಗೆ. 140 ದಿನ ಜೈಲಿಗೆ ಹೋಗಿದ್ದೀನಿ ಸೋಷಿಯಲ್ ಇಶ್ಯೂಸ್ ಕಾರಣಕ್ಕೆ. ಈ ಶಾರದಾ ಯಾವಾಗಲೂ ಫೋನ್ ಮಾಡಿ, ನೀನು ಕಾಂಟ್ರವರ್ಸಿಗೆ ಹೋಗ್ಬೇಡ, ಸೀನಲ್ಲೇ ಇದೆ, ನೀನು ಒಳ್ಳೆ ರೈಟ್ರು, ನೀನು ಈ ಥರ ಮಾಡು ಅಂತ. ಚಕ್ರವರ್ತಿ ಅನ್ನೋದು ನನ್ನ ಮನೆ ಸರ್ನೇಮು. ನಾನು ಹಂಗೆ ಹುಡುಕಿ ಹಿಂಗೆ ಹುಡುಕಿ ನ್ಯೂಮರಾಲಜಿ ನೋಡಿ ಅದಕ್ಕೆ ಸಂಖ್ಯಾಶಾಸ್ತ್ರ ಎಲ್ಲ ಕಲ್ತ್ಕೊಂಡು ಆಗಮಿಕ ಪೌರೈತ್ಯ ಎಲ್ಲ ಕಲಿತು ಎಲ್ಲ ಆದಮೇಲೆ ಒಂದು ಒಳಿತು. ಈ ನಮ್ಮ ನವೀನ್ ಕೃಷ್ಣ ಯಾವಾಗಲೂ ಹೇಳೋ, ನಿನ್ನ ಹೆಸರು ಕೇಳಿದ ತಕ್ಷಣ ಇದು ನೀನು ಹೊಡಿತೀಯ ಅನ್ಸುತ್ತೆ, ಇಲ್ಲ ಅವ್ರು ಹಿಂಗೆ ಹೊಡಿತಾರೆ ಅನ್ಸುತ್ತೆ, ಇದು ಏನೋ ಒಂದು ಅನಿಸ್ತಾ ಇದೆ, ಯಾಕೋ ಅವ್ರು ಸರಿ ಹೋಗ್ತಿಲ್ಲ ಅಂತ. ನಮ್ಮ ತಾಯಿನ ಕೇಳಿದೆ ಮೊನ್ನೆ, ನಮ್ಮ ತಂದೆ ಜಾತಕ ಬರ್ತಿದ್ರಲ್ಲ ನಮ್ಮ ಅಜ್ಜ, ಅದು ಕುಡೀಲಿ ಅಂತ ತೆಗೆದಾಗ ಅಲ್ಲಿ ಗೊತ್ತಾಯಿತು, ಇದು ಬ್ಯಾಕ್ ಟು ದ ರೂಟ್ಸ್ ಅನ್ನೋ ಥರ ನನ್ನ ಹೆಸರು ದೇವ ಅಂತಿತ್ತು. ಇದು ನಾನು ಸ್ಕೂಲಲ್ಲೆಲ್ಲ 7ನೇ ಕ್ಲಾಸಿಗೆ ಎಲ್ಲ ನಾನು ಕೇಳಿದ್ದೆ, SLC ಮೇಲೆ ನಾನು ಚೇಂಜ್ ಮಾಡಿಸಿದ್ದೆ. ಇದು ಯಾಕೋ ಸೌಂಡ್ ಸರಿ ಹೋಗ್ತಾ ಇಲ್ಲ, ಬೇಡ ಈ ಕೋರ್ಟು ಕೇಸು ಎಲ್ಲ ಬಿಟ್ಬಿಟ್ಟು ಸಿನಿಮಾ ಮಾಡೋಣ. ಸೀನಲ್ಲೇ ಸಿನಿಮಾ ಇದೆ, ಸೀನಲ್ಲೇ ಚಕ್ರವರ್ತಿ ಇದ್ದಾನೆ, ಒಂದು ಡಿ ಬಂದ್ಬಿಡ್ಲಿ ಅಂತೇಳಿ ಮೂಲ ಹೆಸರಿಗೆ ಹೋಗಿದ್ದೀನಿ. ಇನ್ನು ಮುಂದೆ ಹೆಸರು ಬದಲಾಯಿಸಲ್ಲ ಅಂತ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಬದಲಾಯಿಸಲ್ಲ ಇಲ್ಲ. ಇನ್ನೊಂದು, ಈ ಮೇಲ್ಕೋಟೆಯಿಂದ ಡೆಲ್ಲಿಗೆ ಹೋಗುತ್ತೆ ಪಾದಯಾತ್ರೆ, ಅಲ್ಲಿ ಡೆಲ್ಲಿ ಟು ಚೆನ್ನೈಗೆ ಬರುತ್ತಾ ಅಂತ? ಇಲ್ಲ, ಅದು ನೀವು ಕೇಳಿ ಸೆನ್ಸ್ ಅರ್ಥ ಆಯಿತು. ಆ ಕತೆ ಡೆಲ್ಲಿಯ ಒಂದು ವಿಶೇಷವಾದ ಕೋರ್ಟಲ್ಲಿ ಎಂಡ್ ಆಗುತ್ತೆ. ಆವಾಗ ಪ್ರಧಾನಮಂತ್ರಿ ಇದ್ದವರ ಇದರಲ್ಲಿ ಎಂಡ್ ಆಗುತ್ತೆ. ಅದು ಮುಂದಕ್ಕೆ ಮಾಡಬೇಕು. ಈಗಲೇ ನಾನು ಬಾಯಿ ತಡಿಲಾರದಲ್ಲೇ ಹೇಳ್ಬಿಟ್ಟು ಇವರಿಬ್ಬರು ನನ್ನ ಆಮೇಲೆ ಏನು ಮಾಡ್ತಾರೆ, ಇವ್ರು ಕೇಸ್ ಹಾಕೋರು ಕಷ್ಟ ಆಮೇಲೆ ನನ್ನ ಮೇಲೆ. ನಿಮ್ಮ ವೇವ್ ಲೆಂತ್, ನೀವು ಹೇಳ್ತಿರೋ ಸ್ಪೀಡ್ ಏನಿದೆ ಅದು ತುಂಬ ಕಡೆ ಹೋಗಿ ಮುಟ್ಟೋ ಅಂಶಗಳು ಕಾಣ್ತಾ ಇದೆ ನಿಮ್ಮ ಹೋಗ್ತಿರೋ ವೇವ್ ಲೆಂತ್. ನನಗೆ ಆಗ ಅನ್ನಿಸ್ತಾ ಇದೆ ಅದು 1.25 ವರ್ಷ ನಡೀಬೇಕು ಕತೆ. 19 ರಾಜ್ಯಗಳಿಗೆ ಹೋಗಬೇಕು ಆ ಕಾಲದಲ್ಲಿ. ಸರ್, ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಕತೆ ಹೇಳಿ ಸಿನಿಮಾ ಶುರು ಮಾಡ್ತೀನಿ ಅಂತ ಹೇಳಿದ್ರಿ. ಕತೆನೂ ಕ್ಲೈಮ್ಯಾಕ್ಸ್ ಹೇಳ್ಬೋದು ನೀವು ಈಗಲೇ? ಹೇಳ್ಬೋದು ಕ್ಲೈಮ್ಯಾಕ್ಸ್. ಹೇಳಿ. ಕತೆ ಹೇಳ್ಬೇಕಾ ಕ್ಲೈಮ್ಯಾಕ್ಸ್ ಹೇಳ್ಬೇಕಾ? ಎರಡೂ ಹೇಳಿ. ಕತೆ ಒಂದು ಲೈನ್ ಹೇಳಿ, ಕ್ಲೈಮ್ಯಾಕ್ಸ್ ಏನು ಅಂತ. ನೋಡು, ಈಗ ವಿರೋಧ ಭಾಷೆ ಇದೆ, ಏನು ಮಾಡಲಿ? ದೊಡ್ಡವ್ರದ್ದು ಮಾತು ಕೇಳಲ್ಲ, ಯಾರ್ದು ಕೇಳಲಿ? ನೋಡಿ, ಇದು ಇಂಟ್ರೆಸ್ಟಿಂಗ್ ಪ್ರೊಡ್ಯೂಸರ್ ಅಂತೆ. ಆದರೂ ನಿಮಗೋಸ್ಕರ ಒಂದು ಅಂಶ ಹೇಳ್ತೀನಿ. ಕನ್ನಡಿ ತುಂಬ ಸಲ ಸುಳ್ಳಾಗಿರುತ್ತೆ ಅಂತ ಹೇಳೋದೇ ಕ್ಲೈಮ್ಯಾಕ್ಸ್. ಈ ಸಿನಿಮಾ ರಂಗದಲ್ಲಿ ಕನ್ನಡಿ ತುಂಬ ಸಲ ಸುಳ್ಳಾಗಿರುತ್ತೆ. ಕನ್ನಡಿ ಯಾವಾಗಲೂ ಸತ್ಯ ಹೇಳಲ್ಲ. ನನಗೆ ನಾನು ಅಂತ ತೋರಿಸ್ಬೇಕಾದ್ರೆ ಕನ್ನಡಿ ಬೇಕಾಗಿಲ್ಲ, ಅದು ಕ್ಲೈಮ್ಯಾಕ್ಸ್. ಬನ್ನಿ, ನೀವಿಬ್ಬರೇ ನಿನ್ನ ಆಶೀರ್ವಾದ ಶಾರದಾ. ಬನ್ನಿ ಬನ್ನಿ, ಇಲ್ಲೇ ನಾವಿಬ್ಬರೇ ಎದ್ದೋಗ್ತೀವಿ. Better, this chemistry is more exciting than this chemistry. I am very intrigued by it. ಕೇಳಪ್ಪ, ಕೇಳ. ಡೈರೆಕ್ಟ್ರೆ, ಆಮೇಲೆ ಧ್ರುವ ಸರ್ಜಿ ಜೊತೆ ಒಂದು ಸಿನಿಮಾ ಮಾತುಕತೆ ಆಗಿತ್ತು, ಅದು ಎಲ್ಲಿಗೆ ಬಂತು? ಈಗ ಬೈಕ್ ಹತ್ತಿದ್ದೀನಿ, ಅದು ಹೆಲಿಕಾಪ್ಟರ್ ವಿಚಾರ ಇನ್ನೊಂದು ಸ್ಟೇಜಲ್ಲಿ ಮಾತಾಡೋಣ. ಧ್ರುವ ಅವರೇ ಹೇಳ್ತಾರೆ ಮುಂದಿನ ದಿನಗಳಲ್ಲಿ. ಬೈಕ್ ಇಳಿದು ಬಿಡ್ತೀನಿ ಮತ್ತೆ, ನೋಡು ಬೈಕ್ ಜರ್ನಿ ಗಂಟೆ ಆಗೋದು ಬೇಡ, ಬೈಕ್ ಇಳಿದು ಬಿಡ್ತೀನಿ, ಖಂಡಿತ ಸದ್ಯದಲ್ಲಿ ಆಗುತ್ತೆ. ಅವ್ರದ್ದು, ದಾದಾ ಅವ್ರದ್ದು ಮ್ಯಾಕ್ಸ್ 2 ಇದೆ, ಬಿಲ್ಲಾರಂಗ ಭಾಷಾ ಇದೆ, ಕಿಂಗ್ ಕಿಚ್ಚ ಇದೆ, ಸತ್ಯಜ್ಯೋತಿ ಪ್ರೊಡಕ್ಷನ್ ಹೊಸ ಸಿನಿಮಾ ಇದೆ, 5 ಸಿನಿಮಾ ಬರೀತಾ ಇದೆ. ನೋಡಲ್ಲಿ ರೈಟರ್ಸ್ ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ಹೇಳ್ತೀನಿ, ಕಿಂಗ್ ಕಿಚನ್ ಕೆಲಸ ನಡೀತಾ ಇದೆ, ಅವ್ರದ್ದು ಸಿನಿಮಾ. ಈ ಸಿನಿಮಾ ಶೂಟಿಂಗ್ ಜುಲೈಯಿಂದ ಶುರು ಆಗುತ್ತೆ. ಜಾವಾ, ಕಮ್ ಬ್ಯಾಕ್ ಟು ಜಾವಾ. ಅಲ್ಲೇ Can we sit down? ಆಮೇಲೆ ಡೈರೆಕ್ಟ್ರೆ, ಈಗ 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ಬರುತ್ತಲ್ವಾ, ಟೈಟ್ಲ್ ಯಾಕೆ ಒಂದೇದ್ರಲ್ಲಿ ರಿವೀಲ್ ಮಾಡಿದ್ದೀರಾ? ನೀವು ಜಾವಾ ಅನ್ನೋ ಟೈಟ್ಲ್ನ ಯಾಕೆ ಅದ್ರ ಫಾಂಟ್ ಇಲ್ಲ ಅಂತನಾ? ಸಿನಿಮಾ ರಿಲೀಸ್ ಟೈಮಲ್ಲಿ ಅವರಿಗೆ ಆ ಫಾಂಟ್ ಕೊಡಬೇಕು, ಅವರಿಗೆ ಆ ಡಿಸೈನ್ ಕೊಡಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಬಿಸ್ನೆಸ್ ಸೆಕ್ಟ್ರು ಮತ್ತು ಕ್ರಿಯೇಟಿವ್ ಸೆಕ್ಟ್ರಲ್ಲಿ ಹೆಂಗಾಗುತ್ತೆ ನವೀನಂದರೆ, ನಾವು ಮೊದಲು ಆ ಥರದೊಂದು ಇಂಗ್ಲೀಷ್ ಟೈಟ್ಲ್ ಹೋದರೆ ಸಾಕು ಅವ್ರಿಗೆ. ಆಮೇಲೆ ಸಂಸ್ಕೃತದಿಂದ ಹಿಡಿದು ತುಳುವಿಂದ ಹಿಡಿದು ಎಲ್ಲಿಗೆ ಬೇಕಾದ್ರೂ ನಾವು ಟೈಟ್ಲ್ ಚೇಂಜ್ ಮಾಡ್ಬೋದು ರಿಲೀಸ್ ಟೈಮಲ್ಲಿ. ಯಾಕಂದ್ರೆ ಅದಕ್ಕೊಬ್ಬ ಬಿಸ್ನೆಸ್ ಪಾರ್ಟ್ನರ್ ಬರ್ತಾನೆ, ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ, ಥಿಯೇಟರ್ ಆಸ್ಪೆಕ್ಟ್ಸ್ ಬರುತ್ತೆ, ಅವಾಗ ಎಷ್ಟು ಹೋಗಬೇಕಾಗುತ್ತೆ ಅನ್ನೋದ್ರ ಮೇಲೆ, ಕ್ರಿಯೇಟಿವ್ಸ್ ಮೇಲೆ ಆಮೇಲೆ ಚೇಂಜ್ ಆಗುತ್ತೆ. ಇಂಗ್ಲೀಷು ಭಾಷೆ ಎಲ್ರಿಗೂ ಅರ್ಥ ಆಗುತ್ತೆ, ಮತ್ತು ನಮ್ಮ ಭಾಷೆ ಕನ್ನಡ ಸಾಕು ಅನ್ನೋ ಕಾರಣಕ್ಕೆ ಹಾಕಿದ್ದೀವಿ ಅಷ್ಟೇ. ಆಮೇಲೆ ಜಾವ ಅನ್ನೋದು ಯಾವ ಭಾಷೆಗೆ ಹೋದ್ರೂ ಜಾವಾನೇ, ವೇಗ ಅಂತ ಅರ್ಥ ಅಷ್ಟೇ. ಸರ್, ಸಿನಿಮಾಟೋಗ್ರಫಿ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಫಸ್ಟ್ ಸರ್ವ್ ಫಸ್ಟ್ ಕಮ್ ಸರ್. ಇವತ್ತು ಅದು ನಾಳೆ ಇರ್ಬೋದು, ನನಗೆ ಅದ್ರ ಮಾಹಿತಿ ಇಲ್ಲ ಸರ್. ಯಾವುದೇ ಸಿನಿಮಾ ಟೈಟ್ಲನ್ನ ಯಾವುದೇ ಚೇಂಬರಲ್ಲಿ ನೀವು ಮಾಡಿಸಿದ್ರು ಒಂದು ಜನರಿಗೆ ಅರ್ಥ ಮಾಡಿಸೋದಕ್ಕೆ ಒಂದು ಟೈಟ್ಲ್ ಬೇಕಾಗುತ್ತೆ.
ಇವತ್ತು ಸೆನ್ಸಾರ್ಗೆ ನಾವು ಮೊದಲು ಹೋದರೆ ಅಥವಾ ಅವರೇ ಮೊದಲು ಹೋದರೆ ಯಾರು ಹೋದ್ರೂ ಅದು ಅವ್ರದ್ದು ಟೈಟ್ಲ್ ಆಗುತ್ತೆ. ಇವತ್ತು ಟೈಟ್ಲ್ ನಮ್ಮದೇ ಅಂತ ಯಾವುದೇ ಚೇಂಬರಲ್ಲಿ ಇಂಡಿಯನ್ ಲೆವೆಲಲ್ಲಿ ಮಾಡಿಸಿದ್ರು ಇಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರು ಹೋಗ್ತಾರೆ ಅಂತ. ಅವರು ಒಂದು ಕೆಫೆ ಇಟ್ಕೊಳ್ತಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಗೊತ್ತಾಯ್ತು ಸರ್, ಕೇಳ್ಪಟ್ಟೆ. ಸರ್ ಇದು ಈ ಜಾವ ಬಂದು ಆ ಜಾವ ಅಲ್ಲ ಸರ್, ಇದು ಕನ್ನಡದ ಜಾವ ಅಲ್ಲ ಸರ್, ಇದು ಬೇರೆ ಅರ್ಥ ಕೊಡೋ ಜಾವ ಸರ್. ಇದು ವಾರಿಯರ್ಗಳು ಯೂಸ್ ಮಾಡೋ ಟೈಮ್ ಇದು. ಆಮೇಲೆ ಟೈಟ್ಲಲ್ಲಿ ಒಂದು ತುಕ್ಕು ಹಿಡಿದಿದೆ ಮತ್ತೊಂದು ರಾಡ್ ಇದೆ, ಯಾಕದು ಏನು ಅದು ಸಿಂಬಲ್? ಅದು ತುಕ್ಕು ಹಿಡಿದಿರೋದು ನಾನು, ರಾಡು ರಾಜವರ್ಧನ್. ಅಲ್ಲಲ್ಲ, ಮಧ್ಯದಲ್ಲಿರೋರು ಎದ್ದಿರೋ ಬಿರುಗಾಳಿ, ಸುಂಟ್ರ ಗಾಳಿ ಇದೆಯಲ್ಲ ಅದೇ ಬಿರುಗಾಳಿ ಮಧ್ಯದಲ್ಲಿರೋದು. ಏನನ್ನ ಕೇಳಿ ಪ್ರಶ್ನೆ ಗೊತ್ತಾಗಲ್ಲ. ಆಮೇಲೆ ವಿಜಯ್ ಕೊಡಿ. ದೇವ ಚಕ್ರವರ್ತಿಗೆ ಕಂಗ್ರ್ಯಾಚುಲೇಷನ್. ಮತ್ತು ರಾಜವರ್ಧನ್ ಕೂಡ ನಿಮಗೂ ಒಳ್ಳೇದಾಗಲಿ, ರಾಗಿಣಿ ನಿಮಗೂ ಒಳ್ಳೇದಾಗಲಿ. ನನ್ನ ಪ್ರಶ್ನೆ ಇಷ್ಟೇ, ಆರಂಭದಲ್ಲಿ ಡೈರೆಕ್ಟರ್ ಒಂದು ಮಾತು ಹೇಳಿದರು, ಜೂಜಾಡೋರಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ಅಂಥೇಳಿ. ಸೊ ಅದರಲ್ಲೂ ರಾಜ್ ಮುಖ ನೋಡಿ ಹೇಳಿದ್ರಿ. ಸೊ ಇದನ್ನು ಹೇಗೆ ಅರ್ಥೈಸ್ಕೋಬೇಕು, ಇದರ ತಾತ್ಪರ್ಯ ಏನು ಅಂತ ತಿಳ್ಕೊಬೇಕು. ಅದು ಅಲ್ಲಲ್ಲ ಹೇಳಿದ್ದು ಇದೊಂದು ಕ್ವಶನ್ ಮಾಡಿ ಹೇಳಲ್ಲ, ಆಮೇಲೆ ಒಂದು ಕೇಳಲ್ಲ. ಎಸ್, ಅದ್ರ ಜೊತೆ ಇನ್ನೊಂದು ಹೇಳ್ಬಿಡ್ತೀನಿ. ಆಮೇಲೆ ಅದೇ ಮಾತಿನ ಮುಂದುವರೆದ ಭಾಗದಲ್ಲಿ ಮತ್ತೊಂದು ಹೇಳ್ತೀರಿ, ನಾನು ಕರೆಂಟ್ ಓಡಿಸ್ತೀನಿ ಅಂತ. ಮತ್ತೆ ಅವ್ರ ಮುಖ ನೋಡ್ತೀರಾ. ಸೊ ಯಾರಿಗೆ ಹೆಂಗೆ ಓಡಿಸ್ತೀರಾ ಅಂತ ಗೊತ್ತಾಗ್ತಿಲ್ಲ. ನೀವು ಈಗಲೇ ಆರಂಭದಲ್ಲೇ ಎದುರಿಸಿದ್ರೆ ಹೇಗೆ ಅಂತ. ನಾನು ಆ್ಯಕ್ಚುಲಿ ರಾಗಿಣಿಯವ್ರ ಮುಖ ನೋಡಬೇಕು ಅಂತಿದ್ದೆ. ಅದು ಈಗಲೇ ನನಗೆ ಅರ್ಥ ಆಗ್ತಾ ಇದೆ. ರಾಜವರ್ಧನ್ ಮುಖ ನೋಡಿದ್ದಕ್ಕೆ ಹಿಂಗೆ ಪ್ರಶ್ನೆ ಬರ್ತಾ ಇದೆ. ಇನ್ನು ರಾಗಿಣಿಯವ್ರ ಮುಖ ನೋಡಿದ್ರೆ ಜಾಸ್ತಿ ಆಗಿರೋದು ವೋಲ್ಟೇಜ್ ಅಂದ್ಬಿಟ್ಟು ನನಗೆ ತುಂಬ ಪ್ರೀತಿ ಮುಖ ಅದು. ರಾಜವರ್ಧನ್ ಮುಖ ನೋಡಿದೆ ಬಿಟ್ಟರೆ ಬೇರೆ ಏನಿಲ್ಲ. ನನ್ನ ಹೊಣೆ ಅಲ್ವ ಸರ್ ಅದು. ನಾನೊಬ್ಬ ಮೊದಲ ಅವರ ಸಿನಿಮಾದ ಬ್ಯಾನರ್ ನಿರ್ದೇಶಕ ಆಗಿ, ಅವರು ಆ್ಯಕ್ಟ್ರಾಗಿ ಒಂದಷ್ಟು ಲಕ್ಷ ದುಡ್ಡು ತಗೋತಾರೆ. ಅವ್ರಿಗೆ ಫೆಸಿಲಿಟೀಸ್ ಇದೆ, ಕಟೌಟ್ಗಳು ಬೀಳುತ್ತೆ, ಪೋಸ್ಟರ್ಗಳು ಬೀಳುತ್ತೆ. ಪ್ರೊಡ್ಯೂಸರ್ ಹೆಸರು 5 ಸೆಕೆಂಡ್ ಬರುತ್ತೆ, ನಿಮಗೆ 5 ಸೆಕೆಂಡ್ ಬರುತ್ತೆ. ಪ್ರೊಡ್ಯೂಸರ್ ಯಾರು ಅಂತ ಕೇಳ್ಬಿಟ್ಟು ಆಗೋದಿಲ್ಲ. ಒಂದು ದೊಡ್ಡ ಬ್ಯಾನರ್ ಆಗಿ ಚಿತ್ರರಂಗದಲ್ಲಿ ನಿಲ್ಲೋ ತನಕ ಡೈರೆಕ್ಟರ್ ಕಾರ್ಡ್ 5 ರಿಂದ 6 ಸೆಕೆಂಡ್ ಬರುತ್ತೆ. ಆದರೆ ಮುಖ ಕಾಣೋದು ಕಲಾವಿದರದ್ದು. ಅದನ್ನೆಲ್ಲ ಬಿಟ್ಟು ತಾನೇ ಆ್ಯಕ್ಟಿವ್ ಮಾಡ್ತಾ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು, ಬೇರೆ ಕಲಾವಿದರಿದ್ದರೂ ಕೂಡ ನಾನು ಅವ್ರಿಗೆ ಮಾಡ್ತೀನಿ, ಕತೆಗೆ ಸೂಟ್ ಆದರೆ ಮಾಡ್ತೀನಿ. ಈಗ ನನಗೂ ಗೊತ್ತು, ನಂದೇ 2 ಕತೆ ಅವ್ರ ಹತ್ರ ಇದೆ, ಇನ್ನೊಂದಷ್ಟು 3 ಕತೆ ತಮಿಳುಗಳಿಂದ ಕೇಳ್ತಾ ಇದ್ದಾರೆ. ಸೊ ಆ ಚಾಲೆಂಜ್ ಮಾಡೋದಿದೆಯಲ್ಲ ಸರ್, ಯಶ್ ಚೋಪ್ರಾ ಅವ್ರ ಮಾತು ಹೇಳಿದ ನಿಜ. ಜೂಜಾಡೋನ್ಗೆ ಇರ್ಬೇಕಂತ ತನ್ನಂಬಿಕೆ ಇರಬೇಕು. ಯಾಕಂದರೆ ನಮಗೆ ಗೊತ್ತು ಎಲ್ಲೆಲ್ಲಿಂದ ಹಣ ತರ್ತಾರೆ, ಯಾವ ಸ್ನೇಹಿತರಿಂದ ತರ್ತಾರೆ, ಅದು ಏನು ನಡೀತದೆ ಅಂತ. ಆ ಅರ್ಥದಲ್ಲಿ ಹೇಳಿದೆ ಅಂತಂದರೆ ದಯವಿಟ್ಟು ನೀವು ಮಹಾಭಾರತಕ್ಕೆ ಹೋಗ್ಬೇಡಿ, ಇಲ್ಲ ನಾನು ಹೋಗ್ಬಿಡಿ. ಜೂಜು ಸಿನಿಮಾ ಅಂದ್ರೆ ಜೂಜು ಆಕ್ಚುಲಿ ನೀವು ಹೇಳೋದು ಥ್ಯಾಂಕ್ಸ್ ನಿಮ್ಮ ಪ್ರಕಾರ. ಆದ್ರೆ ಕಾರ್ಡ್ಸ್ ಅನ್ನ ಅವ್ರ ಕಡೆಗೆ ಬಿದ್ರೆ ಚೆನ್ನಾಗಿರುತ್ತೆ, ಅದು ಬೀಳ್ಸೋ ಜವಾಬ್ದಾರಿ ನಿಮ್ದಾಗ್ಲಿ ಅಂತ. ಅಷ್ಟೇ. ನಾನು ಅವ್ರ ಮೇಲಿರೋ ಜವಾಬ್ದಾರಿಗೆ, ಪ್ರೀತಿಗೆ ಅವ್ರ ಮುಖ ನೋಡಿದೆ. ಈಗ ನೆಕ್ಸ್ಟ್ ಇಂದ ನಾನು ಏನೇ ಮಾತಾಡ್ಬೇಕಾದ್ರೂ, ಇದು ಮೇ 24 ಬರ್ಡೇ, ಮೇ 24ನೇ ತಾರೀಕು ಒಂದು ಅದ್ಭುತವಾದ ಕರೆಂಟ್ ಹೊಡೆಯುತ್ತೆ ಅಂದ್ಬಿಟ್ಟು ಹಿಂಗೆ ನೋಡ್ತೀನಿ, ಹಿಂಗೆ ಬದಲಾಗ್ತೀನಿ ಅಷ್ಟೇ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವಿಜಯ್. ಎಲ್ರಿಗೂ ಧನ್ಯವಾದಗಳು. ಸರ್ ಕೇಳಿ, ಮೈಕ್ ತಗೊಂಬಿಡಿ ಸರ್. ಸಿನಿಮಾ ಎಷ್ಟು ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಅದನ್ನು ಹೇಳಿ. ಸಿನಿಮಾನ ಸರ್ ಎಷ್ಟು ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಅಂದರೆ, ಇಡೀ ಡಿಸೈನನ್ನೇ, ಒಂದು ಇಡೀ ಸಿನಿಮಾ ಡಿಸೈನನ್ನೇ ಮೊದಲೇ ಯಾರ್ಯಾರ ಹತ್ರ ಏನೇನು ಮಾತಾಡ್ಕೋಬೇಕು, ಯಾರ್ಯಾರಿಗೆ ಏನು ಜವಾಬ್ದಾರಿ ಮಾಡ್ಕೋಬೇಕು, ಆ ಜವಾಬ್ದಾರಿನ ಮೊದಲು ಹಂಚ್ಕೊಂಡಿದ್ದೀವಿ ಸರ್. ಅವರವರು ಆಯಾ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ. ಲೊಕೇಶನ್ಸಿಂದ ಹಿಡಿದು ಬೇರೆ ಎಲ್ಲ ವಿಚಾರದಲ್ಲೂ ಮೊದಲು ತುಂಬ ಜಿಪುಣನಾಗಿ ಬರವಣಿಗೆ ಮಾಡುವಾಗ ನನ್ನ ಕೈಲಿ ಜಿಪುಣನಾಗಿ ಮಾಡೋಕ್ಕಾಗಲ್ಲ ಸರ್. ಯಾಕಂದರೆ ಅದು ಕ್ರಿಯೇಟಿವ್ ಲಿಬರ್ಟಿ, ಅದು ಏನು ಬೇಕು ಅದು ಮಾಡಬೇಕು. ಆದರೆ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಸೆಲ್ಯುಲಾಯ್ಡ್ಗೆ ಟ್ರಾನ್ಸ್ಫರ್ ಮಾಡುವಾಗ ಒಬ್ಬ ಜಿಪುಣ ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು, ಏನೇನು ಕಟ್ ಮಾಡ್ಬೋದು, ಏನೇನು ಹೋಮ್ವರ್ಕ್ ಮಾಡಿಸ್ಬೋದು, ಅಡ್ವಾನ್ಸ್ಡಾಗಿ ಒಂದು ಬಿಸ್ನೆಸ್ ಆಸ್ಪೆಕ್ಟ್ಸಲ್ಲಿ ಏನೇನು ಮಾತಾಡ್ಕೊಂಡಿದ್ರೆ ಸರಿ ಹೋಗುತ್ತೆ. ಯಾಕಂದರೆ ಇದು ಒಂದೇ ಸಿನಿಮಾ ಅಲ್ಲ, ಇವರು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳು ಇಟ್ಕೋತಾ ಇರೋದ್ರಿಂದ ಟೆಕ್ನಿಕಲ್ ಎಲ್ಲ ತಂಡದಲ್ಲೂ ಕೂಡ ಹೇಗೆ ಬರ್ತಾ ಇದೆ ಸರ್ ಅಂದರೆ, ಯಾರು ನಮ್ಮ ತಂಡದ ಜೊತೆ ಒಂದು ಸಿನಿಮಾಗೆ ಬರ್ತಾ ಇಲ್ಲ, ನನಗೆ ಗೊತ್ತಿರೋ 3 ಸಿನಿಮಾಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಥರದಲ್ಲೂ ಅದು ತುಂಬ ನಿರ್ಮಾಪಕರಿಗೆ ಫ್ರೆಂಡ್ಲಿ ಆಗಿ, ಸರ್ ನಿರ್ಮಾಪಕರಿಗೆ ಫ್ರೆಂಡ್ಲಿ ಆಗೋದಲ್ಲ, ಫ್ರೆಂಡೇ ನಿರ್ಮಾಪಕ ಸರ್. ಫ್ರೆಂಡೇ ನಿರ್ಮಾಪಕ ಆಗಿರೋದ್ರಿಂದ ನನ್ನ ಪಾಲು ತುಂಬ ದೊಡ್ಡದಿದೆ. ರಿಲೀಸ್ ತನಕನೂ ಏನು ಮಾಡಬೇಕು, ಪೋಸ್ಟರ್ ತನಕನೂ ಏನು ಮಾಡಬೇಕು ಅನ್ನೋದು ತುಂಬ ಕೆಲಸಗಳಿದೆ. ಸೊ ಆ ಮಟ್ಟದಲ್ಲಿ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಎ ಮೇಕರ್ ಖಂಡಿತ ಮಾಡಿದ್ದೀನಿ ಸರ್. ಅದ್ರಲ್ಲಿ